Namaste. Good evening. Om Shri Gurubhyo Namaha. Cultivate positive thinking. ಸಕಾರಾತ್ಮಕ ಚಿಂತನೆಯನ್ನು ಬೆಳೆಸಿಕೊಳ್ಳಿ. ಈ ಕಾರ್ಯಾಗಾರಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದೆ ಸ್ಪಿರಿಚುವಲ್ ಸೊಲ್ಯೂಷನ್ ಸೆಂಟರ್. ನಾವೇ ವಿಸ್ಮಯ, ಈ ಜಗತ್ತು ಕೂಡ ವಿಸ್ಮಯ ಅಲ್ವಾ? ಸಕಾರಾತ್ಮಕವಾಗಿ ನಾನು ಚಿಂತನೆಯನ್ನು ಮಾಡಬೇಕಂದ್ರೆ ಅದನ್ನು ಬೆಳೆಸ್ಬೇಕಂತೆ. ಅದ್ಭುತ ಅಲ್ವಾ? ಕರೆಕ್ಟ್. ಆದರೆ ಈ ನಕಾರಾತ್ಮಕ ಚಿಂತನೆಗಳು, ಯೋಚನೆಗಳು, ಭಾವನೆಗಳು ಹೇಗ್ ಬರುತ್ತೆ, ಹೇಗ್ ನಮ್ಮ ಜೊತೆಗೆ ಅಂಟ್ಕೊಳ್ತಾ ಇದೆ, ನಾವೆಷ್ಟು ತಳ್ಳಿದ್ರೂ ಕೂಡ ಅದು ಬಿಟ್ಟು ಹೋಗ್ತಾ ಇಲ್ಲ ಅಲ್ವಾ? ನಾವು ಸಂಸ್ಥೆಯಲ್ಲಿ ನಿಮ್ಮಿಂದೆಲ್ಲ ಕಾಲ್ಸ್ ರಿಸೀವ್ ಮಾಡಬೇಕಾದ್ರೆ ಸಾಕಷ್ಟು ಕಾಲ್ಸ್ ಇದ್ರ ಬಗ್ಗೆ ಇರುತ್ತೆ. ಅಂದ್ರೆ ತುಂಬಾ ನೆಗೆಟಿವ್ ಥಾಟ್ಸ್ ಬರುತ್ತೆ. ಪಾಸಿಟಿವ್ ಥಾಟ್ಸ್ ಯೋಚನೆ ಮಾಡೋದಕ್ಕೇನೆ ಕಷ್ಟ ಆಗ್ತಾ ಇದೆ. ಏನ್ ಮಾಡ್ಲಿ, ಹೇಗೆ ನಾನು ಪಾಸಿಟಿವ್ ಥಿಂಕಿಂಗ್ ಅನ್ನು ಡೆವಲಪ್ ಮಾಡ್ಲಿ? ಹಲೋ, ಹಂಗಾರೆ ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ಪ್ಯಾಟರ್ನ್ಸ್ ಅದು ಹೇಗೆ ಅಟ್ರಾಕ್ಟ್ ಮಾಡ್ತಾ ಇದ್ದೇವೆ? ಸೊ ಇದ್ರ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ನಮ್ಮ ಒಂದು ಚರ್ಚೆಯ ಒಂದು ಜರ್ನಿ ನಡೀತಾ ಇದೆ. ಎವ್ರಿ ಮಂತ್ ವಿ ಆರ್ ಮೀಟಿಂಗ್ ಟು ಡಿಸ್ಕಸ್ ಆನ್ ದಿಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಫ್ ಅವರ್ ಲೈಫ್, ಕಲ್ಟಿವೇಟ್ ಪಾಸಿಟಿವ್ ಥಿಂಕಿಂಗ್ ಅಲ್ವಾ? ಅದರಲ್ಲಿ ಇವತ್ತು ಸ್ಪೆಷಲ್ ಆಗಿ ನಮಗೆ ಗುರುಗಳು ಕೊಟ್ಟಿರ್ತಕ್ಕಂತಹ ಟಾಪಿಕ್, ಇವತ್ತಿನ ಕಾರ್ಯಕ್ರಮದ ಟಾಪಿಕ್ ಏನಂದ್ರೆ ಹೌ ಟು ಚೇಂಜ್ ಅ ಹ್ಯಾಬಿಟ್. ಅಲ್ಲ, ಫಸ್ಟ್ ಆಫ್ ಆಲ್ ಈ ಹ್ಯಾಬಿಟ್ ಅಥವಾ ಅಭ್ಯಾಸ ಅಂದ್ರೆ ಏನು? ನಾನು ಇದ್ರ ಬಗ್ಗೆ ತಿಳ್ಕೋಬೇಕಾ? ಐ ಮೀನ್, ಇಸ್ ಇಟ್ ಇಂಪಾರ್ಟೆಂಟ್? ಹೇಗೆ ಬರುತ್ತೆ ಈ ಹ್ಯಾಬಿಟ್? ಹೇಗೆ ಅಟ್ಯಾಚ್ ಮಾಡ್ಕೊಳ್ತೇವೆ? ಆ ಹ್ಯಾಬಿಟ್ ಅನ್ನು ನಾನು ಡಿಫ್ರೆನ್ಶಿಯೇಟ್ ಮಾಡ್ತೇನಾ? ಗುಡ್ ಹ್ಯಾಬಿಟ್, ಬ್ಯಾಡ್ ಹ್ಯಾಬಿಟ್ಸ್, ಅಥವಾ ಅದರಲ್ಲೂ ಕೂಡ ಬೇರೆ ಬೇರೆ ರೀತಿಯ ವಿಧಗಳಿದೆಯಾ? ಆರ್ ದೇರ್ ವೆರೈಟೀಸ್ ಆಫ್ ಹ್ಯಾಬಿಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯಾಬಿಟ್ಸ್? ಅದ್ಭುತವಾದ ಇದು ಒಂದು ಪ್ರಪಂಚ ಅಂತ ಹೇಳ್ಬೋದು ಅಲ್ವಾ? ಎವ್ರಿಥಿಂಗ್ ಇಸ್ ಅನ್ ಓಷನ್ ಬೈ ಇಟ್ ಸೆಲ್ಫ್. ನಿನ್ನೆ ನಮ್ಮ ಸಂಸ್ಥೆಯಲ್ಲಿ ಒಬ್ರು ಜೊತೆಗೆ ಮಾತಾಡ್ತಾ ಇದ್ದೆವು. ಸೊ ಅವರು ನಮ್ಮ ದೇಶದಲ್ಲಿ ಹರಿಯುವಂತಹ ಒಂದು ಅದ್ಭುತವಾದ ನದಿ, ಹೌದು, ಬ್ರಹ್ಮಪುತ್ರ, ಅದರ ಬಗ್ಗೆ ವಿವರಣೆ ಕೊಡ್ತಾ ಇದ್ರು ನನಗೆ. ಅವ್ರು ನನಗೆ ಏನ್ ಹೇಳ್ತಾ ಬಂದ್ರು ಅಂದ್ರೆ, ಅದು ನದಿ ಅಲ್ಲ ಗುರುಮಾ, ಇಟ್ ಇಸ್ ಮೋರ್ ದನ್ ಅನ್ ಓಷನ್. ಅಷ್ಟು ಸಮೃದ್ಧಿಯಿಂದ ತುಂಬಿಕೊಂಡಿದೆ ಅದು. ಲಾಸ್ಟ್ ವೀಕೆ ಸಮೃದ್ಧ ಜೀವನ, ಅಬಂಡೆನ್ಸ್ ಲಿವಿಂಗ್ ಮುಗಿಸ್ಕೊಂಡು ಬಂದಿರೋರು ನಾವು. ಸೊ ನೇಚರಲ್ಲಿ ಹೇಗೆ
ಒಂದು ನದಿ, ಅದನ್ನು ನಾವು ಸಮುದ್ರಕ್ಕೆ ನಾವು ಅಂದ್ರೆ ಆ ಸಮುದ್ರಕ್ಕೆ ಪರಿಕಲ್ಪನೆಯನ್ನು ಕೊಡ್ತಾರಲ್ವ ಅವರು. ಇಟ್ ಇಸ್ ಮೋರ್ ದೆನ್ ಅನ್ ಓಷನ್. ಅಂದ್ರೆ 2-3 ಓಷನ್ಸ್ ಕಂಬೈನ್ ಟುಗೆದರ್ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ನಮ್ಮಲ್ಲಿ ಹುಟ್ಟತಕ್ಕಂತಹ ಒಂದೊಂದು ಯೋಚನೆ ಕೂಡ ಅದು ಯಾವಾಗ ಹ್ಯಾಬಿಟ್ ಆಗ್ತಾ ಇದೆ, ಯಾವಾಗ ಅದು ವಿಪರೀತವಾಗಿ ಅಬಂಡೆಂಟ್ ಆಗಿ ಹರಿತಾ ಇದೆ, ಹೇಗೆ ಅದು ಕ್ರಿಯೇಟ್ ಆಗ್ತಾ ಇದೆ, ಅದನ್ನು ನಾನು ಯಾವ ರೀತಿ ಬದಲಾವಣೆ ಮಾಡಿಕೊಳ್ಬಹುದು ನನಗೆ ಅವಶ್ಯಕತೆ ಇದ್ದರೆ. ಸೊ ಇದರ ಬಗ್ಗೆ ಎಲ್ಲ ಸಾಕಷ್ಟು ರೀತಿಯಲ್ಲಿ ಇವತ್ತು ಚರ್ಚೆಯನ್ನು ಮಾಡೋಣ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ 2-way ಕಮ್ಯುನಿಕೇಶನ್. ಎಸ್, ಗುರುಜಿ ಅವರು ನಮ್ಮ ಜೊತೆಗಿದ್ದಾರೆ. ಇಸ್ ದೇರ್ ಟು ಗೈಡ್ ಅಸ್. ಹವೆವರ್, ನೀವು ಕೂಡ ನಿಮ್ಮ ವಿಚಾರಧಾರೆಯನ್ನು ಹರಿಸಬಹುದು. ಸೊ ಇಟ್ ವಿಲ್ ಬಿ ಅ ವಂಡರ್ಫುಲ್ ಇಂಟರಾಕ್ಟಿವ್ ಸೆಷನ್. ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್. ಇವತ್ತಿನ ವೆಬಿನಾರ್ ಏನು ಸೀರೀಸ್ ನಾವು ಎವ್ರಿ ಮಂತ್ ನಡೆಸ್ತಾ ಹೋಗ್ತಾ ಇದ್ದೇವೆ. ಸೊ ಅದರಲ್ಲಿ ಇವತ್ತಿನ ದಿನ ನಿಮಗೆ ಈ ಹ್ಯಾಬಿಟ್ಸ್ ಬಗ್ಗೆ, ಅಭ್ಯಾಸಗಳ ಬಗ್ಗೆ ಸಾಕಷ್ಟು ವಿಷಯಗಳ ಜ್ಞಾನ ನಿಮಗೆ ಸಿಗಲಿ. ಸೊ ನೀವು ಅದರಿಂದ ಬದಲಾವಣೆಯ ಕಡೆಗೆ ನಿಮ್ಮ ಜರ್ನಿ ಹೋಗುವಂತಾಗ್ಲಿ ಅಂತ ಹಾರೈಸ್ತೇನೆ, ವಿಶ್ ಮಾಡ್ತಾ ಇದ್ದೇನೆ. ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್. ಯು ಆರ್ ರೆಡಿ with a beautiful smile. Let's invite our dearest Guruji. Namaste. Namaste. Let us prepare ourselves. ಸಿದ್ಧತಾ ಧ್ಯಾನದೊಂದಿಗೆ ಕಾರ್ಯಕ್ರಮ ಶುರು ಮಾಡೋಣ. ಆರಾಮವಾಗಿ ಕುಳಿತುಕೊಳ್ಳಿ. ದೇಹ ಆರಾಮವಾಗಿರಲಿ. ಬೆನ್ನು ಸ್ವಲ್ಪ ನೇರವಾಗಿ ಇಟ್ಕೊಳ್ಳಿ. ಕಣ್ಣುಗಳನ್ನು ಸಮಾಧಾನವಾಗಿ ಮುಚ್ಚಿಕೊಳ್ಳಿ. ಸಮಾಧಾನವಾಗಿ ಆಗುತ್ತಿರುವ ಉಸಿರಾಟವನ್ನು ಗಮನಿಸಿ. ಉಸಿರಾಟವನ್ನು ಗಮನಿಸ್ತಾ ಹೋಗಿ. ವಿಶ್ವ ಚೈತನ್ಯ ಶಕ್ತಿಯಲ್ಲಿ ನಾವೀಗ ವಿನಂತಿಸಿಕೊಳ್ಳೋಣ, ಬೇಡಿಕೊಳ್ಳೋಣ. ಹೃದಯವನ್ನು ಸ್ಪರ್ಶ ಮಾಡಿಕೊಳ್ಳಿ. ಹೃದಯ ಭಾಗವನ್ನು ಬಲಹಸ್ತದಿಂದ ಸ್ಪರ್ಶ ಮಾಡಿ. ಕಣ್ಣು ಮುಚ್ಚಿರಲಿ. ಹೃದಯ ಬಡಿತವನ್ನು ಗಮನಿಸಿ. ಉಸಿರಾಟವನ್ನು ಗಮನಿಸಿ. ಈ ಸ್ಪರ್ಶಾನುಭವವನ್ನು ಗಮನಿಸಿ. Feel your heartbeat. Feel this experience. Feel yourself. ವಿಶ್ವ ಚೈತನ್ಯ ಶಕ್ತಿಯಲ್ಲಿ ಪ್ರಾರ್ಥಿಸೋಣ. ಓಂ असतो मा सद्गमय तमसो मा ज्योतिर्गमय मृत्योर्मा अमृतंगमय. ओम शांति शांति शांति. ಸ್ಪಷ್ಟವಾಗಿ ಹೇಳಿಕೊಳ್ಳಿ. ಓ ಪ್ರೀತಿಯ ವಿಶ್ವಶಕ್ತಿಯೇ, ನನ್ನನ್ನು ಅಸತ್ಯದಿಂದ ಸತ್ಯದೆಡೆಗೆ ನಡೆಸು. ಅಜ್ಞಾನವೆಂಬ ಕತ್ತಲಿಂದ ಸುಜ್ಞಾನವೆಂಬ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಹಾಗೆ
ಮಾನಸಿಕವಾಗಿ ಹೊಂದಿರುವ ಭವ ಬಂಧನಗಳನ್ನ ಅರ್ಥ ಮಾಡಿಕೊಂಡು ಮುಕ್ತಿಯನ್ನ ಹೊಂದುವಂತೆ ಆಶೀರ್ವದಿಸು. Dear universal energy, guide us from unreal to reality. Lead us from darkness unto light. Guide us from death to immortality. ಶಾಂತಿಯ ಶಕ್ತಿ ಎಲ್ಲೆಡೆ ಹರಡ್ತಾ ಇದೆ. ವಿಶ್ವಶಕ್ತಿಯಲ್ಲಿ ವಿನಂತಿಸಿಕೊಂಡಿದ್ದೇವೆ. ಕೈಯನ್ನು ಸಮಾಧಾನಗೊಳಿಸಿ. ರಿಲ್ಯಾಕ್ಸ್ ಯುವರ್ ಹ್ಯಾಂಡ್. ಆಳವಾದ ಉಸಿರಾಟವನ್ನ ಪ್ರಾರಂಭ ಮಾಡಿ. ಆಳವಾದ ಉಸಿರಾಟ, ದೀರ್ಘವಾದ ಉಸಿರಾಟ. ಕಣ್ಮುಚ್ಚಿರಲಿ. ಡೀಪ್ ಬ್ರೀದಿಂಗ್. ಆಳವಾದ ಉಸಿರಾಟ. ಈಗ ಗುರು ಶಕ್ತಿಯನ್ನ ಸ್ಮರಿಸಿಕೊಳ್ಳಿ. ಇಷ್ಟ ಗುರುಗಳನ್ನ ಸ್ಮರಣೆ ಮಾಡಿ. ಜ್ಞಾನ ಹರಿಸುವ ಗುರು, ಜ್ಞಾನವನ್ನ ಧಾರೆ ಎರೆಯುವ ಗುರು. ಆ ದಿವ್ಯ ಗುರುವಿನ ಪಾದಾರವಿಂದಗಳಿಗೆ ನಮಿಸೋಣ. ಸಂಪೂರ್ಣ ಶರಣಾಗತಿಯನ್ನು ಅರ್ಪಿಸೋಣ. ಓಂ ಶ್ರೀ ಗುರುಭ್ಯೋ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವಿನ ಪಾದಾರವಿಂದಗಳಿಗೆ ನಮನ. ಗುರುಸ್ತುತಿಯನ್ನು ಮಾಡಿ ಗುರುವಿನಲ್ಲಿ ಸಂಕಲ್ಪ ಮಾಡಿಕೊಳ್ಳೋಣ. ಈ ಸಮಯ ನನಗೆ ವಿಶೇಷ ಜ್ಞಾನವನ್ನು ತಂದುಕೊಡಲಿ. ನನಗೆ ಸಕಾರಾತ್ಮಕ ಪರಿವರ್ತನೆಯ ಹಾದಿಯನ್ನ ತೋರಿಸುವಂತಾಗಲಿ. ನನಗೆ ಗೊತ್ತಿರುವ ವಿಷಯವನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಾಗಲಿ. ಹಾಗೆ ಕಲಿಕೆಯಿಂದ ಅಭ್ಯಾಸದೆಡೆಗೆ ತೊಡಗುವಂತಾಗಲಿ. ಹೀಗೆ ಗುರುವಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಸಂಕಲ್ಪ ಮಾಡಿಕೊಂಡಿದ್ದೀರಿ. ಈಗ ಸಮಾಧಾನವಾಗಿ ಶಾಂತವಾಗಿ ಮೌನದಲ್ಲಿರಿ. ಬಿ ಇನ್ ಸೈಲೆನ್ಸ್ ಫಾರ್ ಫ್ಯೂ ಸೆಕೆಂಡ್ಸ್. ಕೈಗಳು ಸಮಾಧಾನವಾಗಿದೆ. ಶಾಂತ ಚಿತ್ತರಾಗಿ ನಿಶ್ಶಬ್ದವಾಗಿ ಪ್ರಾರ್ಥನಾ ಧ್ಯಾನದಲ್ಲಿ ಮುಳುಗಿದ್ದೀರಿ. ಸಮಾಧಾನವಾಗಿ ಉಸಿರನ್ನ ಗಮನಿಸಿ. ಉಸಿರನ್ನ ಗಮನಿಸ್ತಾ
ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸಿ, ವಿಶ್ವಶಕ್ತಿಗೆ ಧನ್ಯವಾದವನ್ನು ಅರ್ಪಿಸಿ, ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ, ಸಂಪೂರ್ಣವಾಗಿ ಉಸಿರನ್ನ ಹೊರಹಾಕಿ, ಹೀಗೆ ಉಸಿರಾಟವನ್ನು ಮಾಡ್ತಾ ಎರಡೂ ಹಸ್ತಗಳನ್ನ ಪರಸ್ಪರ ಉಜ್ಜಿಕೊಳ್ಳಿ, ಮುಖದ ಮೇಲೆ ಇರಿಸಿ ಆ ಶಾಖವನ್ನ ನಿಮ್ಮ ಎಲ್ಲ ಇಂದ್ರಿಯಗಳಿಗೆ ಹರಿಸಿಕೊಳ್ಳಿ. ಸಮಾಧಾನವಾಗಿ ಪ್ರಾರ್ಥನಾ ಧ್ಯಾನದಿಂದ ಖುಷಿ ಖುಷಿಯಿಂದ ಹೊರಬನ್ನಿ. Come out slowly. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮೊದಲ ಅಭ್ಯಾಸ ನಮಗೆ ಹೇಳ್ಕೊಟ್ಟಿದ್ದೇನು ಅಂತ ಹೇಳಿದ್ರೆ, ಸ್ಪಷ್ಟ ಪ್ರಾರ್ಥನೆಯನ್ನು ಮಾಡುವಂತ. ಸ್ಪಷ್ಟವಾಗಿ ಪ್ರಾರ್ಥನೆಯನ್ನು ಮಾಡು. Do a perfect, clear, clarity prayer. ಅಷ್ಟು ಸ್ಪಷ್ಟವಾಗಿರಬೇಕು. ಇದು ನಾವು ಬಾಲ್ಯದಲ್ಲೇ ಅಭ್ಯಾಸವನ್ನು ಮಾಡಿರ್ತಕ್ಕಂತಹ ವಿಶೇಷವಾದ ಪ್ರಕ್ರಿಯೆ. ಬಾಲ್ಯದಿಂದಲೇ ನಾವು ಅಭ್ಯಾಸ ಮಾಡ್ಕೊಂಡು ಬಂದಿರ್ತೇವೆ. ಹಾಗೆ ಈಗಿನ ಮಕ್ಕಳಲ್ಲೂ ಕೂಡ ವಿವಿಧ ರೀತಿಯಲ್ಲಿ ಈ ಪ್ರಾರ್ಥನಾಭ್ಯಾಸ ನಡೀತಾ ಇದೆ. ಕೆಲವೊಂದು ಕಡೆ ಅದು ಇನ್ನೂ ಪರಿಚಯ ಆಗ್ಲಿಲ್ಲ ಅಂತ ಹೇಳಿದ್ರೆ, ಆದಷ್ಟು ಬೇಗ ಪರಿಚಯ ಆಗಿ ಎಲ್ಲ ಮಕ್ಕಳಲ್ಲಿ ಈ ಪ್ರಾರ್ಥನಾಭ್ಯಾಸ ಆಗಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಅದಕ್ಕೆ ಸಿದ್ಧತೆ ಬೇಕು. ಯು ಹ್ಯಾವ್ ಟು ಪ್ರಿಪೇರ್. ಯಾವುದೇ ಕೆಲಸ ಮಾಡಬೇಕಾದ್ರೂ ನಿಮ್ಮ ದೇಹ, ಮನಸ್ಸು, ಭಾವನೆಗಳು ಸಿದ್ಧವಾಗಿರ್ಬೇಕು. ದೇಹ, ಮನಸ್ಸು, ಭಾವನೆಗಳು ಏಕಾಗ್ರ ಚಿತ್ತದಿಂದ ಆ ಕೆಲಸದಲ್ಲಿ ತೊಡಗಿಕೊಳ್ಳಬೇಕು. ಹಾಗಾಗಿ ಸಿದ್ಧತಾ ಧ್ಯಾನ, ಪ್ರಿಪರೇಷನ್ ಮೆಡಿಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್, ಹೇಗಿದ್ದೀರಿ? ಹೌ ಆರ್ ಯು ಆಲ್? ಆರೋಗ್ಯ ಹೇಗಿದೆ? ಮನಸ್ಥಿತಿ ಹೇಗಿದೆ? ಭಾವನಾ ಸ್ಥಿತಿ ಹೇಗಿದೆ? ಯೋಚನೆಗಳು ಹೇಗಿವೆ? ವ್ಯವಹಾರ ಹೇಗಿದೆ? ಸಂವಹನ ಹೇಗಿದೆ? ಹೇಗಿದೆ ಎಲ್ಲ? ಹೌ ಆರ್ ಯು ಆಲ್? ಎಲ್ಲ ಚೆನ್ನಾಗಿದೆ. ಎವ್ರಿಥಿಂಗ್ ಈಸ್ ಫ್ಯಾಂಟಾಸ್ಟಿಕ್. ಹಾಗೆ ಅನ್ಕೊಳ್ಬೇಕಲ್ವಾ? ಹೌದು. ಎಲ್ಲವೂ ಚೆನ್ನಾಗಿ ಇದೆ ಅಂತ ಪದೇ ಪದೇ ಹೇಳಿಕೊಂಡ್ರೆ ಅದು ಅಭ್ಯಾಸ ಆಗ್ಬಿಡತ್ತೆ. ಏನ್ ಹೇಳ್ತಾ ಇದ್ದೀನಿ? ಎಲ್ಲವೂ ಚೆನ್ನಾಗಿದೆ, ಎವ್ರಿಥಿಂಗ್ ಈಸ್ ಫೈನ್, ಫ್ಯಾಂಟಾಸ್ಟಿಕ್, ನಾನು ಯಾವಾಗ್ಲೂ ಖುಷಿಯಾಗಿದ್ದೇನೆ ಅಂತ ಹೇಳ್ತಾ ಹೋದ್ರೆ ಸಾಕು, ಅದು ಅಭ್ಯಾಸ ಆಗಿಬಿಡುತ್ತೆ. ನನಗೆ ಅದು ಹೇಳಿ 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 ಅಭ್ಯಾಸ ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಯಾರೇ ಫೋನ್ ಮಾಡಿ ಕೇಳಿದ್ರು, ಗುರುಜಿ ಹೇಗಿದ್ದೀರಾ ಅಂತ ಕೇಳಿದ್ರೆ, ನಾನು ಯಾವುದೇ ಕಾರಣಕ್ಕೂ ನನಗೆ ಹುಷಾರಿಲ್ಲ, ನನಗೆ ತಲೆನೋವು ಬಂದಿದೆ, ನನಗೆ ಯಾಕೋ ಮೂಡಿಲ್ಲ, ಇವತ್ತೇನೋ ವ್ಯತ್ಯಾಸ ಆಗಿದೆ, ಅವನೇನೋ ಸರಿಯಾಗಿ ಬೈದ, ಇದೆಲ್ಲ ನನಗೆ ಹೇಳಕ್ ಆಗಲ್ಲ. ನಾನು ಏನ್ ಹೇಳ್ಬೇಕು? ಎವ್ರಿಥಿಂಗ್ ಈಸ್ ಗುಡ್, ಎಲ್ಲವೂ ಚೆನ್ನಾಗಿದೆ. ಹೌ ಆರ್ ಯು ಗುರುಜಿ? ಫ್ಯಾಂಟಾಸ್ಟಿಕ್, ಆಸಮ್, ಎಂಜಾಯಿಂಗ್, ಇನ್ನೇನು ಟಾಪ್ ಆಫ್ ದ ವರ್ಲ್ಡ್ ತಗೊಳ್ಳಿ ಎಲ್ಲ. ಇದೆಲ್ಲ ನಾನು ಹೇಳಿ ಹೇಳಿ ಅಭ್ಯಾಸ ಆಗೋಯ್ತು. ಏನಾಯ್ತು? ಅಭ್ಯಾಸ ಆಯ್ತು. ಅದು ನನ್ನ ಜೀವನದಲ್ಲಿ ಹಾಗೇ ಆಗ್ಬಿಡ್ತು. ಯಾವಾಗಲೂ ಖುಷಿ, ಯಾವುದೇ ವಿಷಯ ಇದ್ರೂ ಕೂಡ ತಾಳ್ಮೆ, ಎಲ್ಲವನ್ನು ನಿಭಾಯಿಸ್ತಕ್ಕಂತಹ ಮನಸ್ಥಿತಿ. ಇದು ಹೇಗಾಯ್ತು? ಅಭ್ಯಾಸ. ಎಲ್ಲಿಂದ ಆಯ್ತದು? ಅಭ್ಯಾಸ. I started practicing it
ನಾನು ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ಅಭ್ಯಾಸವನ್ನು ಮಾಡ್ತಾ ಹೋದೆ, ಈ ತರ ಹೇಳ್ತಾ ಹೋದೆ. ಹೇಳ್ತಾ ಹೇಳ್ತಾ ಏನಾಗೋಯ್ತು, ಅದು ನನ್ನ ಜೀವನದ ಭಾಗವಾಗ್ಬಿಡ್ತು. ಇಟ್ ಬಿಕಮ್ ಅ ಹ್ಯಾಬಿಟ್. ಸೊ ಇವತ್ತಿನ ಟಾಪಿಕ್ ಏನು? ಹ್ಯಾಬಿಟ್. ಹೌ ಟು ಚೇಂಜ್ ಎ ಹ್ಯಾಬಿಟ್ ಲೇಟರ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಬಿಟ್. ಕರೆಕ್ಟ್? ನಮ್ ಜೀವನ ಅಂತ ಹೇಳಿದ್ರೆ ಏನಪ್ಪಾ? ಅದು ಅನುಭವಗಳ ಸಂಗ್ರಹ. ಅವರ್ ಲೈಫ್ ಇಸ್ ಅ ಕಲೆಕ್ಷನ್ ಆಫ್ ಎಕ್ಸ್ಪೀರಿಯನ್ಸಸ್. ಹೌದಾ? ಎಷ್ಟು ಅನುಭವಗಳು. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಇಸ್ ಇಟ್ ಕ್ಲಿಯರ್? ಓಕೆ. ಎಷ್ಟು ಅನುಭವಗಳಿದೆ ನಮಗೆ, ಎಣಿಸ್ಲಿಕ್ಕೆ ಆಗಲ್ಲ, ಅಷ್ಟು ಅನುಭವಗಳಿದೆ. ಅವರ್ ಲೈಫ್ ಈಸ್ ಎ ಕಲೆಕ್ಷನ್ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ಕಾಂಬಿನೇಷನ್ ಆಫ್ ಎಕ್ಸ್ಪೀರಿಯನ್ಸ್. ಏನದು? ಒಂದೇ ಅನುಭವ ಇಲ್ಲಿ ಒಂದಕ್ಕೆ ಸಹಾಯ ಆಗ್ತಾ ಇದೆ, ಒಂದೇ ರೀತಿಯಲ್ಲಿ ಅದು ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ಸ್ ಅ ಮಿಕ್ಸ್ಚರ್, ಎ ಕಾಂಬಿನೇಷನ್. ತುಂಬಾ ಅನುಭವಗಳು ಒಟ್ಟಿಗೆ ಸೇರಿ ಈ ವಿಶೇಷವಾದ ಕೆಲಸವನ್ನ ನಮ್ಮಿಂದ ಮಾಡಿಸ್ತಾ ಇದ್ದಾವೆ. ರೈಟ್? ಆಲ್ ದೀಸ್ ಎಕ್ಸ್ಪೀರಿಯನ್ಸಸ್ ಆರ್ ಮೇಕಿಂಗ್ ಅಸ್ ಟು ಡೂ things, actions, reactions. So what is our life? Life is an experience, right? ಈ ಅನುಭವ ಯಾವ ರೀತಿ ಆಗುತ್ತೆ, ಹೇಗಾಗುತ್ತೆ? ಈಗ ಐಸ್ ಕ್ರೀಮ್ ತಿಂತೀರಾ, ಅನುಭವ ಹೇಗೆ ನೀವು ಅದನ್ನ ಅರ್ಥ ಮಾಡ್ಕೊಳ್ತೀರಿ? ಐಸ್ ಕ್ರೀಮ್ ತಿಂದಾಗ ಸ್ಕ್ರೀಮ್ ಮಾಡ್ತೀರಾ, ರೈಟ್? ಹೇಗೆ ಅದು ಅನುಭವ ಹೇಗಾಗತ್ತೆ? ಅದರಲ್ಲಿ ಕಾಂಬಿನೇಷನ್ ಇದೆ. ತಣ್ಣಗಾಗತ್ತೆ, ಕೋಲ್ಡ್. ಅದಾದ್ಮೇಲೆ ನಿಮ್ ನಾಲ್ಗೆ ಏನ್ ಮಾಡುತ್ತೆ? ಸ್ವಾದ, ಅದ್ರ ಟೇಸ್ಟ್ ಅನ್ನ ಹಿಡ್ಕೊಳತ್ತೆ. ಅದಾದ್ಮೇಲೆ ನಿಮ್ ನುಂಗ್ಬೇಕಾದ್ರೆ ಇಲ್ಲಿಂದ ಹೋಗ್ಬೇಕಲ್ಲ, ಅದು ಎಲ್ಲ ಕಡೆ ಅದು ಹೀಗೆ ಹೀಗೆ ಹೋಗ್ತಾ ಏನ್ ಮಾಡ್ತಾ ಇರತ್ತೆ? ತಂಪನೆ ಅನುಭವ ಕೊಡ್ತಾ ಇರತ್ತೆ. ರೈಟ್? ಎಸ್ ಪ್ರೇಕ್ಷಾ, ಇಮ್ಯಾಜಿನ್ ಮಾಡ್ಕೊಳ್ತಾ ಇದೆಯಾ ಐಸ್ ಕ್ರೀಮ್ ತಿನ್ನೋದು? ಕರೆಕ್ಟ್. ಹಾಗಾದ್ರೆ ಮೆನಿ ಎಕ್ಸ್ಪೀರಿಯನ್ಸಸ್ ಆರ್ ಕನೆಕ್ಟೆಡ್. ಮೆನಿ ಎಕ್ಸ್ಪೀರಿಯನ್ಸಸ್. ಈ ಎಕ್ಸ್ಪೀರಿಯನ್ಸ್ ಆಗಬೇಕಾದ್ರೆ ಏನಾಗ್ತಾ ಇದೆ ಅಲ್ಲಿ? ವಾಟ್ ಈಸ್ ಹ್ಯಾಪನಿಂಗ್? ಆ ಎಕ್ಸ್ಪೀರಿಯನ್ಸ್ ನಮಗೆ ಅರ್ಥ ಆಗ್ಬೇಕಾದ್ರೆ, ಅದು ನಮ್ಮಲ್ಲಿ ಸೇರ್ಬೇಕಾದ್ರೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಕರೆಕ್ಟ್? ಓಕೆ. ನೀವು ನಿಮಗೆ ಅರಿವಿಲ್ಲದ ಹಾಗೆ ರಿಪೀಟೆಡ್ ಆಗಿ ಕೆಲವೊಂದು ಕೆಲಸ ಮಾಡ್ತಾ ಇರ್ತೀರ, ನಿಮಗೆ ಅರಿವಿಲ್ಲದೆ ಅಥವಾ ಅರಿವಿನಿಂದ. ನಿಮಗೆ ಕೆಲವೊಂದ್ಸರಿ ಗೊತ್ತಿರುತ್ತೆ, ಕೆಲವೊಂದ್ಸರಿ ಗೊತ್ತೇ ಇರೋದಿಲ್ಲ. ರಿಪೀಟೆಡ್ ಆಗಿ ಅದೇ ಕೆಲಸ ಮಾಡ್ತಾ ಇರ್ತೀರ. ಯಾವ್ಯಾವ ಕೆಲಸ ಮಾಡ್ತೀರಾ? ಏನಾದ್ರು ನೆನ್ಪು ಮಾಡ್ಕೊಳ್ಳಿ. ಸುಮ್ನೆ ಕಣ್ಣು ಮುಚ್ಕೊಂಡು ನೆನ್ಪು ಮಾಡ್ಕೊಳ್ಳಿ, ಏನೇನ್ ಕೆಲಸ ಮಾಡ್ತೀರಾ ರಿಪೀಟೆಡ್ ಆಗಿ ನಿಮ್ಗೆ ಗೊತ್ತಿಲ್ಲದೆ. ನಿಮ್ಮ ಕಾಲುಗಳು ಸುಮ್ಮನೆ ಇದೆಯಾ ನೋಡ್ಕೊಳ್ಳಿ. ಎಲ್ಲರದು ಅಲ್ಲ, ಕೆಲವೊಬ್ರದ್ದು. ಸುಮ್ಮನೆ ಇದೆಯಾ? ಇರ್ಬೋದು, ಇಲ್ಲದೆ ಇರ್ಬೋದು. ನಿಮ್ಮ ಕೈ ಬೆರಳುಗಳು ಸುಮ್ಮನೆ ಇದೆಯಾ? ಇರ್ಬೋದು, ಇಲ್ಲದೆ ಇರ್ಬೋದು. ನಿಮ್ಮ ಕುತ್ತಿಗೆ ಏನ್ ಮಾಡ್ತಾ ಇದೆ? ಸುಮ್ಮನೆ ಇರ್ಬೋದು. ಅಥವಾ ನಿಮ್ ದೇಹ ಏನ್ ಮಾಡ್ತಾ ಇದೆ? ಹೀಗೇನಾದ್ರು ಮಾಡ್ತಾ ಇದೆಯಾ? ಮಾಡ್ಬೋದು, ಮಾಡದೇ ಇರ್ಬೋದು. ಎಸ್, there are so many actions are happening with you repeatedly. Repeated ಆಗಿ. ವೆರಿ ಗುಡ್. ಕೀ ಚೈನ್ ತಿರುಗಿಸೋದು, ವೆರಿ ನೈಸ್. ಕೂದಲನ್ನ ಸರಿ ಮಾಡ್ಕೊಳ್ಳೋದು, ವೆರಿ ಕರೆಕ್ಟ್. ಕೈಗಳು ಹಿಂಗಂತ ಇರೋದು, ಕರೆಕ್ಟ್. ವಾಟ್ ಈಸ್ ದಿಸ್? ಏನ್ ಮಾಡ್ತಾ ಇದ್ದೀರಾ? ಇದು ಒಂದೇ ದಿನ ಮಾಡಿದ್ರ ನೀವು? ಇಲ್ಲ,
ರಿಪೀಟೆಡ್ ಆಗಿ ಮಾಡ್ತಾ ಇದ್ದೀರಾ, SRS. ಆರ್ ಯು ಆರ್ ಡೂಯಿಂಗ್ ರಿಪೀಟೆಡ್ಲಿ? ಅದೇ ಆಕ್ಷನ್ಸ್ ನ ಮಾಡ್ತಾ ಇದ್ದೀರಾ, ಅದೇ ರೀತಿ ಮಾಡ್ತಾ ಇದ್ದೀರಾ. ಈಗ ಮಕ್ಕಳು ಓದಕ್ ಕೂತ್ಕೊಂಡಿರ್ತಾರೆ, ಪೆನ್ ಹಿಡ್ಕೊಂಡು ಹೀಗೆ ಬಡಿತಾ ಇರ್ತಾರೆ, ಏನು ಟೇಬಲ್ಗೆ ಈ ತರ ಬಡಿತಾನೆ ಇರ್ತಾರೆ, ಓದ್ತಾ ಇರ್ತಾರೆ. ಇಲ್ಲ ಕೆಲವರು ಹಿಂಗ್ ತಲೆ ಹಿಂಗ್ ಅನ್ಕೊಂಡು ಹೀಗ್ ಮಾಡ್ತಾ ಇರ್ತಾರೆ, ಓದ್ತಾ ಇರ್ತಾರೆ. There is a repeated action happening. Are you getting my point? WhatsApp. Good. WhatsApp ನ ಸ್ಕ್ರಾಲ್ ಮಾಡ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ. ಅವಾಗ ಏನೋ ನೋಟಿಫಿಕೇಶನ್ ಬರುತ್ತೆ, ಕಣ್ಣಿಂಗ್ ಹೋಗುತ್ತೆ ಒಂದ್ಸರಿ. Right. These are the habits which we have created. ಅಲ್ವಾ? ಹಾಗಾದ್ರೆ ಹ್ಯಾಬಿಟ್ಸ್ ಅಂತ ಹೇಳಿದ್ರೇನು? ಪದೇ ಪದೇ ಏನಾದ್ರು ಮಾಡ್ತಾ ಇದ್ರೆ ಅದನ್ನ ನಾವೇನಂತ ಕರಿಬೋದು? ಹ್ಯಾಬಿಟ್ ಅಂತ ಕರಿಬೋದು. ಸೊ ಆಕ್ಚುಲಿ ನಮಗೆ ಇದು ಹ್ಯಾಬಿಟ್ ಅಂತ ಗೊತ್ತಾಗಿಲ್ಲ, ಯಾಕಂದ್ರೆ ನಮಗೆ ಅವೇರ್ನೆಸ್ ಇಲ್ಲ, ಅದ್ರ ಪಾಡಿಗೆ ಅದಾಗ್ತಾ ಇದೆ. ಈಗ ಕೆಲವರು ಮಾತಾಡ್ಬೇಕಾರೆ ಅಂತ ಇರ್ತಾರೆ, ಏನದು? ಅನ್ನೋನ್ ಹ್ಯಾಬಿಟ್. ಅದು ಅಭ್ಯಾಸ ಆಗ್ಬಿಟ್ಟಿದೆ. ಯಾವುದೋ ಒಂದು ಸಮಯದಲ್ಲಿ ಯಾರ್ದೋ ಅಟೆನ್ಷನ್ ಸೀಕ್ ಮಾಡೋದಕ್ಕೆ ಅಂದಿರ್ತಾರೆ, ಅದು ಅಟೆನ್ಷನ್ ಸೀಕ್ ಆಗಿರುತ್ತೆ, ಅದಾದ್ಮೇಲೆ ಅದು ಶುರು ಆಗ್ಬಿಡುತ್ತೆ. ಸೊ ಇಟ್ ಬಿಕಮ್ ಅ ಪಾರ್ಟ್ ಆಫ್ ಅವರ್ ಲೈಫ್. ಹಾಗಾದ್ರೆ ಹ್ಯಾಬಿಟ್ ಅಂತ ಹೇಳಿದ್ರೆ ಏನು? ಯಾವುದನ್ನ ಪದೇ ಮಾಡ್ತಿರೋ, ಪುನರಾವರ್ತನೆ ಮಾಡ್ತಿರೋ, ಯಾವ ನಡತೆ, ಯಾವ ವರ್ತನೆ, ಬಿಹೇವಿಯರ್, ಆಟಿಟ್ಯೂಡ್ ರಿಪೀಟ್ ಆಗ್ತಾ ಇದೆಯೋ, ದಟ್ ಈಸ್ ಅ ಹ್ಯಾಬಿಟ್. ರೈಟ್? ಹಾಗಾದ್ರೆ ನಿಯಮಿತವಾಗಿ ಮಾಡ್ತಾ ಇದೀರಿ ಅಂತ ಆಯ್ತು. ಬೆಳಗ್ಗೆ ಎದ್ದು ಬ್ರಷ್ ಮಾಡ್ತೀರಾ, ಎಲ್ಲರೂ ಮಾಡ್ತಾ ಇದೀರ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಅದು ಇಟ್ಸ್ ಅ ಎವ್ರಿ ಡೇ ರುಟೀನ್, ಬಟ್ ಇಟ್ ಈಸ್ ಅ ಹ್ಯಾಬಿಟ್. ನಾನು ಸಣ್ಣ ಮಗು ಇದ್ದಾಗ ಅದು ಹ್ಯಾಬಿಟ್ ಆಗಿತ್ತ ನನಗೆ? ಇಲ್ಲ. ಪ್ರತಿದಿನ ಅಮ್ಮನೋ ಅಪ್ಪನೋ ಅದು ಪುಷ್ ಮಾಡಿದ್ರು, ಅಥವಾ ಅಣ್ಣನೋ ಅಕ್ಕನೋ ಯಾರೋ ಪುಷ್ ಮಾಡಿದ್ರು ನನಗೆ, ಈ ತರ ಮಾಡಿ. ವಾಟ್ ಇಸ್ ದಟ್? ದೇ ಆರ್ ಹೆಲ್ಪಿಂಗ್ ಮೀ ಟು ರಿಪೀಟ್ ದಟ್. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ದೇ ಆರ್ ಹೆಲ್ಪಿಂಗ್ ಮೀ ಟು ರಿಪೀಟ್ ದಟ್. ಅವ್ರೇನ್ ಮಾಡ್ತಾ ಇದಾರೆ? ಪದೇ ಅದನ್ನ ಮಾಡ್ಲಿಕ್ಕೆ ನನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ. ಏನ್ ವರ್ಡ್ ಅದು? ಪ್ರಚೋದನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಾವು ಎಷ್ಟು ಈ ತರ ರಿಪೀಟೆಡ್ ಆಕ್ಷನ್ಸ್ ನ ಮಾಡ್ತಾ ಬಂದ್ವಿ? ರಿಪೀಟೆಡ್ ಆಕ್ಷನ್, ಇನಿಷಿಯಲಿ ಅದೇನದು ಆಕ್ಷನ್, ಅದೇನಾಯ್ತು ಆಮೇಲೆ ರಿಯಾಕ್ಷನ್ ಆಯ್ತು. ರೈಟ್? ಈಗ ಬಿಸಿ ಕಾಫಿ ಇದೆ, ಅದು ಸ್ಟೀಲ್ ಲೋಟ ಇದೆ, ಸ್ಟೀಲ್ ಗ್ಲಾಸ್, ಸ್ಟೀಲ್ ಲೋಟ, ಅದು ಹಿಡ್ಕೊಳ್ತೀರಾ. ಆ ಹಿಡ್ಕೊಂಡಾಗ ದೇರ್ ಈಸ್ ಎ ರಿಪೀಟೆಡ್ ಇನ್ಫಾರ್ಮೇಶನ್, ಇಟ್ಸ್ ವೆರಿ ಹಾಟ್, ಯು ವಿಲ್ ಲೀವ್ ದಟ್. ಇದು ಚೈಲ್ಡ್ಹುಡ್ ಡೇಸ್ ಇಂದನೇ ನೀವು ರಿಪೀಟೆಡ್ ಆಗಿ ಟಚ್ ಮಾಡ್ಕೊಂಡು ಫೀಲ್ ಮಾಡಿ ಅಭ್ಯಾಸ ಮಾಡ್ಕೊಂಡ್ರ. ಒಂದೇ ಸರಿ ಅದು ಫೀಲ್ ಆಗಿಲ್ಲ, ಒಂದ್ಸರಿ ಟಚ್ ಮಾಡಾಯ್ತು, ಏನಾಯ್ತು, ಇನ್ನೊಂದ್ಸರಿ ಟಚ್ ಮಾಡಾಯ್ತು, ಮೂರನೇ ಸರಿ, ಅವಾಗ ಅದು ಮನಸ್ಸಿಗೆ ಅಭ್ಯಾಸ ಆಗಿ ಸೃಷ್ಟಿ ಆಗಿರೋದು ಅನ್ಸುತ್ತಾ? ಕರೆಕ್ಟ್? ಹಾಗಾದ್ರೆ ನಿಮ್ ದಿನಚರಿ ನೋಡ್ಕೊಳ್ಳಿ, ಅಬ್ಸರ್ವ್ ಯುವರ್ ಡೈಲಿ ರುಟೀನ್. ಸುಮ್ನೆ ಅಬ್ಸರ್ವ್ ಮಾಡ್ಕೊಳ್ಳಿ, ಕಣ್ಮುಚ್ಚಿ, ಜಸ್ಟ್ ಫೀಲ್ ಯುವರ್ ರುಟೀನ್. ಏನೇನು ರಿಪೀಟೆಡ್ ಆಗಿ ಮಾಡ್ತಾ ಇದ್ದೀರಾ ಅದನ್ನ ನೋಟ್ ಮಾಡ್ಕೊಳ್ಳಿ. ವಾಟ್ ಆರ್ ದ ಥಿಂಗ್ಸ್ ಯು ಆರ್ ಡೂಯಿಂಗ್ ರಿಪೀಟೆಡ್ಲಿ? ಜಸ್ಟ್ ಕನೆಕ್ಟ್ ಟು ಯುವರ್ ಓನ್ ಲೈಫ್. ನಿಮ್ಮ ಪ್ರತಿದಿನದ ಜೀವನದ ಶೈಲಿಗೆ ಕನೆಕ್ಟ್ ಆಗಿ, ಜೀವನ ಶೈಲಿ, ಲೈಫ್ ಸ್ಟೈಲ್ ಕನೆಕ್ಟ್ ಆಗಿ ನೋಡ್ತಾ ಹೋಗಿ ಏನೇನ್ ರಿಪೀಟ್ ಮಾಡ್ತಾ ಇದೀರ ಅಂತ. ವೆರಿ ಗುಡ್. ಟಾಕಿಂಗ್ ಅನ್ನೆಸೆಸರಿ ಥಿಂಗ್ಸ್, ವೆರಿ ಗುಡ್. ಬರಿತಾ ಹೋಗಿ, ಸುಮಾರು ಲಿಸ್ಟ್ ಮಾಡ್ಬೋದು, ಮಾಡ್ತಾ ಹೋಗಿ. ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸರ್ಸೈಸ್. ಯಾವ ವಿಷಯಗಳನ್ನ ರಿಪೀಟ್ ಮಾಡ್ತಾನೆ ಇದ್ದೀರಾ? ಡೂ ಇಟ್.
ಯಾವ್ಯಾವ್ದೆಲ್ಲ ರಿಪೀಟ್ ಆಗ್ತಾ ಇದೆ, ಒಂದೇ ವಿಚಾರ, ಅದೇ ಎವ್ರಿ ಡೇ. ಬರ್ದ್ರಾ? ಓಕೆ, ಈಗ ಲಿಸ್ಟ್ ಮಾಡಿದ್ರಲ್ಲ, ಆ ಲಿಸ್ಟ್ ಮಾಡಿದ್ರಲ್ಲಿ ಎಷ್ಟು ಬೇಕು ಎಷ್ಟು ಬೇಡ ಅನ್ಸುತ್ತೆ ನಿಮ್ಗೆ? ಸುಮ್ಮನೆ ನೋಡಿ ಅದನ್ನ. ಆ ಲಿಸ್ಟ್ ಅಲ್ಲಿ ಮೇ ಬಿ ಒಂದು 4-5 ಪಾಯಿಂಟ್ಸ್ ಬರೆದ್ರೂ ಪರವಾಗಿಲ್ಲ, ಅದರಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಅನ್ಸುತ್ತೆ. ರಿಪೀಟೆಡ್ ಆಗಿ ಮಾಡೋದು. ಟೇಕ್ ಯೋರ್ ಟೈಮ್. ಲೆಟ್ ಅಸ್ ಡೂ ಲಿಟಲ್ introspection. ರೈಟ್? ಇದರಲ್ಲಿ ಕೆಲವೊಂದನ್ನ ಇಟ್ಕೊಳ್ಬಹುದು, ಕೆಲವೊಂದು ನಮಗೆ ಅವಶ್ಯಕತೆ ಇಲ್ಲ. ಆದರೆ ಅದು ನಮ್ ಜೊತೆಗೆ ಇದೆಯಾ ಇಲ್ವಾ? ನಮ್ ಜೊತೆಗಿದೆ. ಹಾಗಾದ್ರೆ ಯಾವ ರೂಪದಲ್ಲಿದೆ? ಅದು ಯಾವಾಗ್ಲೂ ಒಂದಿಷ್ಟು ಆಕ್ಷನ್ಸ್ ಕ್ರಿಯೇಟ್ ಮಾಡ್ತಾನೆ ಇರುತ್ತೆ. ಆ ಒಂದು ಹ್ಯಾಬಿಟ್ಗಳು, ಹ್ಯಾಬಿಟ್ಸ್ ಏನ್ ಮಾಡ್ತಾ ಇದೆ? ಅಭ್ಯಾಸಗಳು ಒಂದಿಷ್ಟು ವಿಷಯಗಳನ್ನ ವ್ಯಕ್ತಪಡಿಸ್ತಾ ಇದೆ. ಇಟ್ ಈಸ್ ಎಕ್ಸ್ಪ್ರೆಸಿಂಗ್ ಸಮಥಿಂಗ್. ನೀವು ಬರ್ದಿದ್ದೀರಾ ಇಲ್ಲಿ ಥಿಂಕಿಂಗ್ ನೆಗೆಟಿವ್ ಅಂತ. ಅದು ರಿಪೀಟೆಡ್ ಆದ್ರೆ, ಅದು ಹ್ಯಾಬಿಟ್ ಆಗಿದ್ರೆ, ಅದೇನೋ ಎಕ್ಸ್ಪ್ರೆಸ್ ಮಾಡ್ತಾನೆ ಇರುತ್ತಲ್ವಾ? ಬೆಳಗಿಂದ ಸಂಜೆ ತನಕ ಏನೋ ಹೇಳ್ತಾನೆ ಇರುತ್ತಲ್ವಾ? ಅದು ಏನೋ ಕೆಲಸ ಮಾಡಿಸ್ತಾನೆ ಇರುತ್ತಲ್ವಾ? ಏನ್ ಮಾಡಿಸ್ತಾ ಇರುತ್ತೆ? ಆ ನೆಗೆಟಿವ್ ಥಾಟ್ಸ್ ಏನ್ ಮಾಡಿಸ್ತಾ ಇರುತ್ತೆ? ಖುಷಿಯಾಗಿರೋಂಗ್ ಮಾಡುತ್ತೆ, ಆನಂದವಾಗಿರೋಂಗ್ ಮಾಡುತ್ತೆ, ಇಲ್ವಾ? ಏನ್ ಮಾಡಿಸುತ್ತದು? ನಮ್ಮ ಬಿಹೇವಿಯರ್ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. SRS ನಮ್ಮ ವರ್ತನೆ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ನೀವು ಯಾವುದೇ ಹ್ಯಾಬಿಟ್ ತಗೊಳ್ಳಿ, ಅದು ಯಾವ್ದ್ರ ಮೇಲೆ ಎಫೆಕ್ಟ್ ಆಗುತ್ತೆ? ನಮ್ಮ ವರ್ತನೆ ಮೇಲೆ. ನೀವು ಯಾವುದೇ ಅಭ್ಯಾಸ ತಗೊಂಡ್ರು ಅದು ವರ್ತನೆ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಗಾದ್ರೆ ಮತ್ತೆ ಅರ್ಥ ಮಾಡ್ಕೊಳ್ಳಿ, ವಾಟ್ ಈಸ್ ಹ್ಯಾಬಿಟ್? Habit is a behavior that is repeated regularly. ಅಭ್ಯಾಸ ಅನ್ನೋದಿದೆಯಲ್ಲ, ಅದು ನಿಯಮಿತವಾಗಿ ಪುನರಾವರ್ತನೆಗೊಳ್ತಾನೇ ಇದೆ. ಪುನರಾವರ್ತನೆ ಯಾವ್ದ್ರ ಮೇಲೆ ಆಗ್ತಾ ಇದೆ? ವರ್ತನೆ ಮೇಲೆ. ನಮ್ಮ ವರ್ತನೆ ಪುನರಾವರ್ತನೆಗೊಳ್ತಾ ಇದೆ, ರಿಪೀಟ್ ಆಗ್ತಾ ಇದೆ. ಎಸ್. ಯಾವ ರೀತಿ ಹ್ಯಾಬಿಟ್ಸ್ ಇದೆ? ಯಾವ ರೀತಿ ಹ್ಯಾಬಿಟ್ಸ್ ಇದೆ? ಆ ಹ್ಯಾಬಿಟ್ಸ್ ಅನ್ನ ಸೈಕಾಲಜಿ ಸ್ಟಡಿ ಮಾಡಿದವರು ಅಥವಾ ಸೈಕಾಲಜಿ ವರ್ಲ್ಡ್ ಅಲ್ಲಿ ಈ ತರ ಹೇಳ್ತಾರೆ. ಒಂದು ಮೋಟಾರ್ ಹ್ಯಾಬಿಟ್ ಅಂತ. ಏನದಕ್ಕೆ ಹೆಸರು? ಮೋಟಾರ್ ಹ್ಯಾಬಿಟ್. ಹಂಗಂದ್ರೆ ಏನು? ನಾವು ಯಾವುದೇ ಅಭ್ಯಾಸವನ್ನ ನಮ್ಮದಾಗಿಸ್ಕೊಳ್ಬೇಕಾದ್ರೆ ಮಸ್ಕ್ಯುಲರ್ ಎಫೆಕ್ಟ್, ನಮ್ಮ ದೇಹವನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ತೀವೋ, ನಮ್ಮ ಮೂವ್ಮೆಂಟ್ ಅನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ತೀವೋ, ದಟ್ ಈಸ್ ಮೋಟಾರ್ ಹ್ಯಾಬಿಟ್ ಅಂತ ಕರೀತಾರೆ. ಅಂದ್ರೆ ಯಾವ ಅಭ್ಯಾಸ ಇದು? ಚಲನೆಯ ಅಭ್ಯಾಸ. ನಾವು ಮೊದಲ ಬಾರಿ ಅಂಬೆಗಾಲಿಟ್ಟು ಹೋಗ್ಬೇಕಾದ್ರೆ ಅಪ್ಪ ಅಮ್ಮ ಎಲ್ಲ ಏನ್ ಮಾಡ್ತಿದ್ರು? ಎಲ್ಲರೂ ವಾ 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 ಅಂಬೆಗಾಲ ನಡೀತಾ ಇದೆ ಮಗು ಅಂತ ಹೇಳ್ತಾ ಇದ್ರು. ಅದೇ ಸ್ವಲ್ಪ ದಿನ ಆದ್ಮೇಲೆ ನಡಿಬೇಕಾದ್ರೆ ಏನ್ ಮಾಡಿದ್ರು? ಸ್ವಲ್ಪ ಬಿಟ್ರು, ಆದ್ರೆ ನಡೆಯೋದನ್ನ ಹೇಳ್ಕೊಟ್ರು. ರೈಟ್? ಹಾಗಾದ್ರೆ ನಡೀತಾ ಇದೀವಲ್ಲ, ವಾಕಿಂಗ್, ದಟ್ ಈಸ್ ಎ ಮೋಟಾರ್ ಹ್ಯಾಬಿಟ್. ಆದ್ರೆ ಇದು ಆಟೋಮೆಟಿಕ್ ಹ್ಯಾಬಿಟ್. ಅದು ಸ್ವಲ್ಪ ಹೇಳ್ಕೊಡ್ತಾ ಇದ್ದಂಗೆ ಆ ಮಸಲ್ಸ್ ಅಲ್ಲಿ ಅದೆಲ್ಲ ಫೀಲ್ ಆಗ್ತಾ ಹೋಯ್ತು, ಅದೆಲ್ಲ ನಾವು ಕಲಿತಾ ಹೋದ್ವಿ. ಎಸ್, ದ ಹೋಲ್ ಬಾಡಿ ಲರ್ನ್ಡ್ ಹೌ ಟು ವಾಕ್. ನೋಡಿ ಎಷ್ಟು ಚೆನ್ನಾಗಿದೆ. ನಡೆಯೋದು ಹ್ಯಾಬಿಟ್ ಆಯ್ತು, ನಡೆಯೋದು ಅಭ್ಯಾಸ ಆಯ್ತು. ಕರೆಕ್ಟ್? ಹಾಗೆ ಊಟ ಮಾಡೋದು ಅಭ್ಯಾಸ ಆಯ್ತು. ಇಟ್ ಇಸ್ ಅ ಹ್ಯಾಬಿಟ್. ಈಗ ಮ್ಯೂಸಿಷಿಯನ್ ಇರ್ತಾರೆ, ಅವರು ಕೆಲವೊಂದು ಇನ್ಸ್ಟ್ರೂಮೆಂಟ್ ಅನ್ನ
ಕಲ್ತ್ಕೊಳ್ತಾ ಹೋಗ್ತಾರೆ, ನುಡಿಸೋದನ್ನ ಕಲಿತಾ ಹೋಗ್ತಾರೆ. ಅದು ಗಿಟಾರ್ ಇರ್ಬೋದು, ವೈಲಿನ್ ಇರ್ಬೋದು, ತಬಲಾ. ಅಲ್ಲಿ ಏನು ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿರೋದು ಬಾಡಿ. ಗಿಟಾರ್ ಹಿಡ್ಕೊಂಡ್ರೆ ಆಲ್ ದ ಫಿಂಗರ್ಸ್ ಆರ್ ಮೂವಿಂಗ್. ಎಸ್, ಫಿಂಗರ್ಸ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. ವೈಲಿನ್ ಹಿಡ್ಕೊಂಡ್ರೆ ಇಟ್ ಈಸ್ ಅ ರಿದಮಿಕ್ ಮೂವ್ಮೆಂಟ್. ಹಾಗಾದ್ರೆ ಫಸ್ಟಿಗೆ ಮಾಡ್ಬೇಕಾದ್ರೆ ಅದು ಅಭ್ಯಾಸ ಆಯ್ತಾ? ಇಲ್ಲ, ಅಪಸ್ವರ ಇತ್ತು. ಆದ್ರೆ ಮೆಲ್ಲನೆ ಅದು ಮಾಡ್ತಾ, ಆ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಏನಾಯ್ತು, ಒಂದು ರಿದಮ್ ಕ್ರಿಯೇಟ್ ಆಯ್ತು. ನಂತರ ಅದರಿಂದ ಸೃಶ್ರಾವ್ಯವಾದ ಸಂಗೀತ ಹೊರಬಂತು, ನಾದ ಹೊರಗೆ ಬಂತು. ಎಸ್ ಆರ್ ಎಸ್. ಹಾಗಾದ್ರೆ ಮೋಟಾರ್ ಹ್ಯಾಬಿಟ್ ಸ್ಟಾರ್ಟೆಡ್ ವರ್ಕಿಂಗ್. ಅಥ್ಲೀಟ್ಸ್ ಇರ್ತಾರೆ, ಅಥ್ಲೆಟಿಕ್ಸ್ ಅಲ್ಲಿ ವರ್ಕ್ ಆಗುತ್ತೆ. ರನ್ನಿಂಗ್ ರೇಸ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಯಾವುದೇ ನೀವು ಸ್ಪೋರ್ಟ್ಸ್ ತಗೊಂಡ್ರೆ, ಯಾವ ಸ್ಪೋರ್ಟ್ಸ್ ಅದು, ವೇರ್ ಯುವರ್ ಬಾಡಿ ಇಸ್ ಇನ್ವಾಲ್ವ್, ಅವಾಗ ಏನಾಗುತ್ತೆ, ಬಾಡಿ ಇನ್ವಾಲ್ವ್ಮೆಂಟ್ ಕಂಪ್ಲೀಟ್ ಆಗಿ ಹಂತ ಹಂತವಾಗಿ ಅದಕ್ಕೆ ಜೊತೆಗೆ ಸೇರ್ಕೊಳ್ತಾ ಆ ದೇಹಕ್ಕೆ ಹ್ಯಾಬಿಟ್ ಆಗ್ಬಿಡುತ್ತೆ, ಬಾಡಿಗೆ ಹ್ಯಾಬಿಟ್ ಆಗುತ್ತೆ. ಏನದು ನಮ್ಮ ಮಸಲ್ ಹ್ಯಾಬಿಟ್ ಅಂತ ಕರಿತೀವಿ ಇದಕ್ಕೆ, ಇನ್ನೊಂದು ಹೆಸರು. ಮಸಲ್ ಹ್ಯಾಬಿಟ್ ಆಗ್ಬಿಡುತ್ತೆ. ಈಗ ಕ್ರಿಕೆಟ್ ಆಡ್ಬೇಕಾದ್ರೆ ನಾವು ಹೀಗೆ ಡಿಫೆಂಡ್ ಮಾಡಬೇಕು. ಇದು ಒಂದು 10,000 ಸರಿ ಮಾಡಿದ್ರೆ ಏನಾಗುತ್ತೆ, 10,000 ಟೈಮ್ಸ್ ಮಾಡ್ತಾನೆ ಇದ್ರೆ. ಯಾಕಂದ್ರೆ ತೆಂಡೂಲ್ಕರ್ ಅವರ ಬಯೋಗ್ರಫಿಲಿ ಓದ್ತಾ ಇದ್ದೆ, ಅವ್ರು ಕಂಟಿನ್ಯೂಸ್ ಆಗಿ several thousand ಟೈಮ್ಸ್ ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಒಂದೊಂದು ಆಕ್ಷನ್ ಕೂಡ. ಹಾಗಾದ್ರೆ ಏನಾಯ್ತದು, ಇಟ್ ಬಿಕಮ್ ಅ ಮಸ್ಕ್ಯುಲರ್ ಹ್ಯಾಬಿಟ್, ಮೋಟಾರ್ ಹ್ಯಾಬಿಟ್. ಕರೆಕ್ಟ್? ಯಾವ್ದೆಲ್ಲ ಇದೆ ನೋಡಿ ನಿಮ್ಗೆ. ಏನಿದು? ನೈಲ್ ಬೈಟಿಂಗ್. ಇದೇನಿದು? ಯಾವಾಗಲೂ ಹೆಂಗಂತ ಇರೋದು. ಕೆಲವರು ಹಿಂಗಂತ ಇರ್ತಾರೆ. Right? Yes, this is nothing but understanding yourself. ನಾನು ಇದನ್ನ ಯಾವುದೇ ಟಾಪಿಕ್ ತಗೊಂಡ್ರು ಫಸ್ಟ್ ನನ್ನನ್ನು ನೋಡ್ಕೊಳ್ತೀನಿ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ನನ್ನಲ್ಲಿ ಏನೇನು ಇದೆಲ್ಲ ಆಗ್ತಾ ಇದೆ ನೋಡ್ಕೊಂಡು, ಎಸ್ ದಿಸ್ ಇಸ್ ಹೌ ಇಟ್ ಈಸ್ ವರ್ಕಿಂಗ್ ಅಂತ. ನಾನು ಎಷ್ಟೋ ದೇಹದ ಹ್ಯಾಬಿಟ್ ಅನ್ನ ಏನೇನ್ ಕ್ರಿಯೇಟ್ ಆಗಿತ್ತಲ್ಲ ಅದು ಬಿಟ್ಬಿಟ್ಟಿದ್ದೀನಿ. ನನಗೆ ಒಂದು ಹ್ಯಾಬಿಟ್ ಕ್ರಿಯೇಟ್ ಆಗ್ಬಿಟ್ಟಿತ್ತು. ನಮ್ಮ ಊರಲ್ಲಿ ನಾನು ಸಣ್ಣಕ್ಕಿರ್ಬೇಕಾದ್ರೆ ಒಬ್ರು ಇಂಜಿನಿಯರ್ ಇದ್ರು. ಅವರು ಯಾವಾಗ್ಲೂ ಹೀಗ್ ಮಾಡ್ತಿದ್ರು. ಹೀಗೆ ಕಾಣಿಸ್ತಾ ಇದೆಯಾ? ಅಂದ್ರೆ ಈ ಭಾಗನ ಎತ್ತುತ್ತಾ ಇದ್ರು, ಹೀಗೆ ಮಾತಾಡ್ತಾ ಮಾತಾಡ್ತಾ ಹಿಂಗ ಅನ್ನೋದು. ನಾವೇನ್ ಮಾಡಿದ್ವಿ, ಅವ್ರನ್ನ ಮಾಡೋದು ನೋಡಿ ಇಮಿಟೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಹೀಗೆ ಕೆಲವರು ಮಾಡ್ತಾ ಇರ್ಬೋದು, ನೀವು ಕೂಡ ಹೀಗೆ. ಅದು ಕೊನೆಗೆ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಆಫ್ಟರ್ ಲಾಂಗ್ ಟೈಮ್ ಅದು ನನಗೆ ಅರಿವಿಲ್ಲದಂಗೆ ನಾನ್ ಮಾಡ್ತಾ ಇದ್ದೀನಿ ಅದನ್ನ. ಅವಾಗ ಹಿಂಗ್ ಮಾಡ್ತಾ ಇದ್ದೀನಿ. ಈ ಪೋರ್ಷನ್ ನಾನು ಮಾತಾಡ್ಬೇಕಾದ್ರೆ ಮೂವ್ ಮಾಡ್ತಾ ಇದ್ದೀನಿ. ಎಷ್ಟೋ ಸರಿ ನನ್ನ ಸ್ನೇಹಿತರು, ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಏನೋ ಮಾಡ್ತಾ ಇದ್ದೀನಿ ನೀನು, ಯಾಕೆ ಹಿಂಗ್ ಮಾಡ್ತಾ ಇದ್ದೆ, ವಿಚಿತ್ರ ಕಾಣತ್ ಕೊಡೋ. ಆದ್ರೆ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಹೇಗ್ ಮಾಡ್ತಾ ಇದ್ದೀನಿ ಅಂತ. ಸಿ ಹೌ ನೈಸ್ಲಿ ಇಟ್ ಗಾಟ್ ಕನೆಕ್ಟೆಡ್ ಟು ಮೀ. ಎಸ್, ಗೊತ್ತೇ ಇಲ್ಲ ನನಗೆ ನನ್ನ ದೇಹ ಆತರ ಆಕ್ಷನ್ ಮಾಡ್ತಾ ಇದೆ ಅಂತ. ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಅದು ವರ್ಕ್ ಮಾಡಿದೆ ಅಂಡ್ ಐ ವಾಸ್ ಏಬಲ್ ಟು ಓವರ್ಕಮ್. ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಶೇರ್ ದಟ್. ಯಾವಾಗ ನಮ್ಗೆ ಸಮಯ ಇದ್ರೆ ಇಲ್ಲೊಂದು ಹೌ ಟು ಬ್ರೇಕ್ ದ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಒಂದು ಟಾಪಿಕ್ ಡಿಸ್ಕಸ್ ಮಾಡೋಣ, ಅವಾಗ ಹೇಳ್ತೀನಿ ನಾನು. ಆರ್ ಯು ಆಲ್ ಹಿಯರ್? ಎಲ್ಲ ನಿಮ್ ಬಗ್ಗೆ ನೀವು ಯೋಚನೆ ಮಾಡ್ಕೊಳಕ್ ಆಗ್ತಾ ಇದೆಯಾ? ಓಕೆ, ರೈಟ್. ಇನ್ನೇನೇನು ಹ್ಯಾಬಿಟ್ಗಳು ಇದೆ ಸುಮ್ಮನೆ ಯೋಚನೆ ಮಾಡಿ. ನೆಗೆಟಿವ್ ಥಿಂಕಿಂಗ್ ಅಂತ ಅನ್ಕೊಂಡ್ರಿ. ನೀವು ಪುಸ್ತಕ ಓದ್ತಿರಲ್ಲ, ಇಟ್ಸ್ ಎ ಗುಡ್ ಹ್ಯಾಬಿಟ್, ರೈಟ್? ಆದ್ರೆ ಯಾವ ತರ ಪುಸ್ತಕ ಓದ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ಅದು ಗುಡ್ಡ ಬೇಡ ಅವಾಗ ಡಿಫೈನ್ ಆಗುತ್ತೆ. ಕರೆಕ್ಟ್? ನಾನು ಯಾವಾಗ್ಲೂ ಹೇಳ್ತೀನಿ, ಎಜುಕೇಟ್ ಯುವರ್ ಸೆಲ್ಫ್ ಕಂಟಿನ್ಯೂಸ್ಲಿ ಅಂತ. ಯಾವಾಗ್ಲೂ ಕಲಿತಾನೆ ಇರಿ ಅಂತ. ಯಾವಾಗ್ಲೂ ಕಲಿತಾನೆ ಇರಿ. ಕೀಪ್ ಲರ್ನಿಂಗ್. ಯಾವಾಗ್ಲೂ ಕಲಿತಾನೆ ಇರಬೇಕು. ಏನಾದ್ರು ಒಂದು ಕಲಿಬೇಕು. ಏನಾದ್ರು ಅಂದ್ರೆ ಎಸ್, ವಾಟ್ ಈಸ್ ಗುಡ್ ಫಾರ್ ಯು, ಅದನ್ನ ಕಲಿತಾನೆ ಇರಬೇಕು. ಸೊ ದಟ್ ಈಸ್ ಅ ವೆರಿ ಗುಡ್ ಹ್ಯಾಬಿಟ್. ಈ ಹ್ಯಾಬಿಟ್ ನಿಮ್ ದೇಹಕ್ಕೆ ಸಂಬಂಧಪಟ್ಟಿದ್ದ?
ದೇಹ ಕೆಲಸ ಮಾಡುತ್ತಲ್ಲಿ ಅಫ್ಕೋರ್ಸ್ ನೋಡ್ಬೇಕಾದ್ರೆ ನಿಮ್ ಕಣ್ಣುಗಳು ಯೂಸ್ ಆಗುತ್ತೆ, ಇಂದ್ರಿಯಗಳು ಯೂಸ್ ಆಗುತ್ತೆ. ಆದ್ರೆ ಆ ಮೂಮೆಂಟ್ ಎಷ್ಟಿರುತ್ತೆ, ಬಾಡಿ ಮೂವ್ಮೆಂಟ್ ಎಷ್ಟಿರುತ್ತೆ, ತುಂಬಾ ಲಿಮಿಟೆಡ್ ಇರುತ್ತೆ. ಆದ್ರೆ ಆ ಹ್ಯಾಬಿಟ್ ಯಾವ್ದಕ್ಕೆ ಕನೆಕ್ಟ್ ಆಗಿದ್ದು? ದ ಸೆಕೆಂಡ್ ಹ್ಯಾಬಿಟ್ ಇಂಟೆಲೆಕ್ಚುಯಲ್ ಹ್ಯಾಬಿಟ್ ಅಂತ ಕರೀತಾರೆ ಅದಕ್ಕೆ. ಏನಂತ ಹ್ಯಾಬಿಟ್ ಅದಕ್ಕೆ? ಇಂಟೆಲೆಕ್ಚುಯಲ್ ಹ್ಯಾಬಿಟ್. ಅಂದ್ರೆ ನಿಮ್ಮ ಬುದ್ಧಿಪೂರ್ವಕವಾಗಿ ಅಭ್ಯಾಸ ಮಾಡೋದು, ಬುದ್ಧಿಯಿಂದ ಅಭ್ಯಾಸ ಮಾಡ್ಕೊಳ್ಳೋದು. ರೈಟ್? ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ತುಂಬಾ ಒತ್ತಡದ ಸನ್ನಿವೇಶ ಇದೆ, ನೀವು ಅವಾಗ ಯಾವ ರೀತಿ ಬಿಹೇವ್ ಮಾಡ್ತೀರಾ ಹೇಳಿ? ತುಂಬಾ ಒತ್ತಡದ ಸನ್ನಿವೇಶ, ಇಟ್ಸ್ ವೆರಿ ಮಚ್ ಸ್ಟ್ರೆಸ್ಫುಲ್ ಸಿಚುವೇಶನ್, ತುಂಬಾ ಒದ್ದಾಟ ಆಗ್ತಾ ಇದೆ, ತುಂಬಾ ಹಿಂಸೆ ಆಗ್ತಾ ಇದೆ. ಆ ಸಿಚುವೇಶನ್ ಸುಮ್ಮನೆ ನೆನ್ಸ್ಕೊಳ್ಳಿ, ನೀವು ಯಾವ ತರ ಅದಕ್ಕೆ ರಿಯಾಕ್ಟ್ ಮಾಡ್ತೀರಾ? ದಟ್ ಈಸ್ ಅ ಹ್ಯಾಬಿಟ್. ನೀವೇನ್ ಅಲ್ಲಿಗೆ ರಿಯಾಕ್ಟ್ ಮಾಡ್ತೀರಲ್ಲ, ದಟ್ ಈಸ್ ಅ ಹ್ಯಾಬಿಟ್. ಯಾವ ತರ ರಿಯಾಕ್ಟ್ ಮಾಡ್ತೀರಾ? ಜೋರಾಗಿ ಕೂಗ್ಕೊಳ್ಬಹುದು, ತುಂಬಾ ಸಿಟ್ ಮಾಡ್ಕೊಳ್ಬಹುದು, ಅದಾದ್ಮೇಲೆ ಕಿರಿಚ್ಕೊಳ್ಬಹುದು, ಏನಾದ್ರು ವಸ್ತು ತಗೊಂಡು ಹೊಡಿಬಹುದು. ಎಸ್, ಏನೇನೋ ಮಾಡಬಹುದು. ಅದೆಲ್ಲ ರಿಪೀಟೆಡ್. ಎಸ್ ಆರ್ ಎಸ್? ಗುಡ್. ಇವಾಗ ಆ ಸ್ಟ್ರೆಸ್ಫುಲ್ ಸಿಚುವೇಶನ್ ಅಲ್ಲಿ ಸ್ವಲ್ಪ ಬುದ್ಧಿ ಯೂಸ್ ಮಾಡಕ್ಕಾಗತ್ತಾ? ಯೋಚನೆ ಮಾಡಿ. ಆಕ್ಚುಲಿ ನಾವು ಏನ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಎಮೋಷನ್ ಯೂಸ್ ಮಾಡ್ತಾ ಇದ್ವಿ. ಆ ಒಂದು ಒತ್ತಡದ ಸನ್ನಿವೇಶದಲ್ಲಿ, ಭಯದ ಸನ್ನಿವೇಶದಲ್ಲಿ, ಒದ್ದಾಟದ ಸನ್ನಿವೇಶದಲ್ಲಿ ಏನನ್ನು ಯೂಸ್ ಮಾಡ್ತಾ ಇರೋದು? ಎಮೋಷನ್ಸ್. ಆ ಎಮೋಷನ್ಸ್ ಎಲ್ಲಿ ಕನೆಕ್ಟ್ ಆಗಿದೆ? ನಿಮ್ಮ ಹಳೆಯ ಅಭ್ಯಾಸಕ್ಕೆ ಕನೆಕ್ಟ್ ಆಗಿದೆ. ನೆನಪಿದೆಯಾ? ಫಸ್ಟ್ ನಾನು ಹೇಳಿದ್ದು ಎಕ್ಸ್ಪೀರಿಯನ್ಸ್. ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ಅಲ್ಲೊಂದು ಅನುಭವ ಸೃಷ್ಟಿಯಾಗಿದೆ. ಆ ಅನುಭವ ಏನ್ ಮಾಡ್ತಾ ಇದೆ? ಈ ರೀತಿ ರಿಯಾಕ್ಟ್ ಮಾಡೋ ಹಾಗೆ, ಪ್ರತಿಕ್ರಿಯಿಸೋ ಹಾಗೆ ಮಾಡ್ತಾ ಇದೆ. ಈಗ ಸ್ವಲ್ಪ ಬುದ್ಧಿ ಉಪಯೋಗಿಸಿ ನೋಡೋಣ. ಸ್ವಲ್ಪ ಬುದ್ಧಿ ಉಪಯೋಗಿಸಿ. ಬುದ್ಧಿ ಉಪಯೋಗಿಸಿದ್ರೆ ಸ್ವಲ್ಪ ಲಾಜಿಕಲ್ ಆಗಿ ಥಿಂಕ್ ಮಾಡ್ಬೋದಾ? ಎಸ್ ಆರ್ ಎಸ್? ಏನ್ ಹೇಳ್ತಾ ಇದೀನಿ? ಸ್ವಲ್ಪ ಅದನ್ನ ತರ್ಕಬದ್ಧವಾಗಿ ಯೋಚಿಸಬಹುದಾ? ಈ ಸಿಚುವೇಶನ್ ಅಲ್ಲಿ ನಾನು ಈ ತರ ಒದ್ದಾಡ್ಬೇಕಾ ಅಂತ ಕೇಳ್ಕೋಬೋದಾ? ಒಂದ್ಸರಿ ಕೇಳ್ಕೋಬೋದಾ ಈ ತರ? ದಿಸ್ ಈಸ್ ಆಲ್ಸೋ ಇಂಟೆಲೆಕ್ಚುಯಲ್ ಹ್ಯಾಬಿಟ್. ಅರ್ಥ ಆಗ್ತಾ ಇದೆಯಾ? ಇಂಟೆಲೆಕ್ಚುಯಲ್ ಹ್ಯಾಬಿಟ್. ನಾವು ಆ ಸನ್ನಿವೇಶದಲ್ಲಿ ಸ್ವಲ್ಪ ರ್ಯಾಷನಲ್ ಆಗಿ ಥಿಂಕ್ ಮಾಡಿದ್ರೆ, ತರ್ಕಬದ್ಧವಾಗಿ ಯೋಚನೆ ಮಾಡ್ಬಿಟ್ರೆ ಅದನ್ನ ತುಂಬಾ ಸುಲಭವಾಗಿ ಸಾಲ್ವ್ ಮಾಡಬಹುದು. ಆ ಸಿಚುವೇಶನ್ ಅಲ್ಲಿ ಇವನ್ ಹಣೆ ಬರನೇ ಇಷ್ಟು, ದಟ್ ಈಸ್ ಅ ಎಮೋಷನಲ್ ರಿಯಾಕ್ಷನ್. ಇವನ್ ಕರ್ಮ, ದಟ್ ಈಸ್ ಅ ಎಮೋಷನಲ್ ರಿಯಾಕ್ಷನ್. ಹಿ ಈಸ್ ಗುಡ್ ಫಾರ್ ನಥಿಂಗ್, ಎಮೋಷನಲ್ ರಿಯಾಕ್ಷನ್. ಆ ಸಿಚುವೇಶನ್ ಆದಾಗ ಸ್ವಲ್ಪ ವಾಟ್ ಈಸ್ ಹ್ಯಾಪನಿಂಗ್, ವಾಟ್ ಈಸ್ ಕ್ರಿಯೇಟೆಡ್ ರೈಟ್ ನೌ, ಏನಾಗ್ತಾ ಇದೆ ಅಲ್ಲಿ? ದಟ್ ಈಸ್ ವಾಟ್ ಈಸ್ ನೀಡೆಡ್. ದಿಸ್ ಈಸ್ ಅ ಕಲ್ಟಿವೇಟೆಡ್ ಪಾಸಿಟಿವ್ ಹ್ಯಾಬಿಟ್. ಇದನ್ನ ನಾವೇನ್ ಮಾಡ್ಬೇಕು? ಹ್ಯಾಬಿಟ್ ಅನ್ನ ಇದನ್ನ ಕಲ್ಟಿವೇಟ್ ಮಾಡ್ಕೊಳ್ಬೇಕು. ಕೆಲವೊಬ್ರಿಗೆ ಇದು ಬೈ ಬರ್ತೆ ಬಂದ್ಬಿಟ್ಟಿರುತ್ತೆ, ಆದ್ರೆ ಕೆಲವೊಬ್ರು ಇದನ್ನ ಯೂಸ್ ಮಾಡ್ಕೊಳ್ಬೇಕು. ಈಗ ನೀವು ಮೆಡಿಟೇಷನ್ ಮಾಡ್ತೀರಲ್ಲ, ಅದ್ಯಾವ ಹ್ಯಾಬಿಟ್? ದಟ್ ಈಸ್ ಆಲ್ಸೋ ಇಂಟೆಲೆಕ್ಚುಯಲ್ ಹ್ಯಾಬಿಟ್. ಯಾಕೆಂದ್ರೆ ಅಲ್ಲಿ ನೀವು ಬುದ್ಧಿಪೂರ್ವಕವಾಗಿ ಕುತ್ಕೊಳ್ತೀರಿ. ನೋಡಪ್ಪ, ಹಿಂಗ್ ಕುತ್ಕೊಳ್ಬೇಕು, ಈ ತರ ಕಣ್ಮುಚ್ಕೊಳ್ಬೇಕು, ಹೀಗೆ ಉಸಿರಾಟ ಮಾಡ್ಬೇಕು. ಇದೆಲ್ಲ ಯಾರು ಹೇಳ್ತಾ ಇರೋದು? ನಿಮ್ ಮನ್ಸಲ್ಲಿ ಬುದ್ಧಿ ತಾನೇ ಪ್ರಚೋದನೆ ಮಾಡ್ತಾ ಇರೋದು. ಅದಾದ್ಮೇಲೆ ರಿಲ್ಯಾಕ್ಸ್. ಅಲ್ಲಿ ನೀವು ನಿಶ್ಶಬ್ದ ಸ್ಥಿತಿಗೆ ಹೋಗ್ತೀರಾ. ಅಲ್ಲಿ ಕೂಡ ಯಾವ್ದಾದ್ರು ಶಬ್ದ ಕೇಳಿಸಿದ್ರೆ ಏನ್ ಶಬ್ದ ಅದು ಅಂತ ಹೇಳಿದ್ಕೊಳ್ಳೆ ಬುದ್ಧಿ ಏನ್ ಮಾಡುತ್ತೆ ಒಂದ್ಸರಿ? ಅದೇ ಶಬ್ದ ಅಂತ ಹೇಳುತ್ತೆ. ಕರೆಕ್ಟ್? ಹಾಗಾದ್ರೆ ಏನ್ ಮಾಡುತ್ತೆ? ನಮ್ಮ ಇಂಟೆಲೆಕ್ಟ್ ವರ್ಕ್ ಆಗ್ತಾ ಇರುತ್ತೆ. ಗುಡ್. ಇಟ್ಸ್ ಅ ಇಂಟೆಲೆಕ್ಚುಯಲ್ ಹ್ಯಾಬಿಟ್. ಅಂಡ್ ಒನ್ ಮೋರ್ ಹ್ಯಾಬಿಟ್, ನಾನು ಅವಾಗಲೇ ಹೇಳ್ತಾ ಇದ್ದೆ, ಕೆಲವೊಂದೆಲ್ಲ ನಿಮಗೆ ಐಡಿಯಾಸ್ ಕೊಟ್ಟೆ. ದಟ್ ಈಸ್ ಕಾಲ್ಡ್ ಆಸ್ ಹ್ಯಾಬಿಟ್ ಆಫ್ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಹ್ಯಾಬಿಟ್. ಓಕೆ? ಸೊ ಏನೇನೆಲ್ಲ ಇರುತ್ತೆ? ನೀವು ಉಪ್ಪಿನಕಾಯಿ ತಿನ್ಬೇಕಾದ್ರೆ ಯಾವ ತರ ಸೌಂಡ್ ಮಾಡ್ತೀರಾ? ಯಾವ ತರ ಸೌಂಡ್ ಮಾಡ್ತೀರಾ? ಸೌಂಡ್ ಮಾಡ್ತೀರಾ ಇದು? ಓಕೆ. ಆ ಸೌಂಡ್ ಏನದು?
ಅದು ಒಬ್ಬೊಬ್ರದ್ದು ಒಂದೊಂದು ವೇರಿಯೇಷನ್ ಇರುತ್ತಾ? ಹಾ, ಕಾಫಿ ಕುಡಬೇಕಾದ್ರೆ ಚಪ್ಪರಿಸ್ತಿರಲ್ಲ, ಅದೇನದು? ಅದೇ ನಡತೆ, ಅದೇ ಸ್ವಭಾವ. ದಟ್ ಈಸ್ ಯುವರ್ ಕ್ಯಾರೆಕ್ಟರ್. ಈಗ ಕೆಲವರು ವಿಸಿಲ್ ಮಾಡ್ತಾ ಇರ್ತಾರೆ, ಅಂದ್ರೆ ವಿಸ್ಲಿಂಗ್, ಇಟ್ಸ್ ದೇರ್ ಕ್ಯಾರೆಕ್ಟರ್ ಹ್ಯಾಬಿಟ್. ಅದೊಂಥರ ಆಟೋಮೆಟಿಕಲಿ ಅವ್ರಿಗೆ ಗೊತ್ತಿಲ್ದಂಗೆ ಆಗ್ತಾ ಇರತ್ತೆ. ಕರೆಕ್ಟ್? ಕೆಲವರು ಸುಮ್ನೆ ಹೌದಾ ಈ ತರ ಮಾತಾಡ್ತಾರೆ. ಮತ್ತೆ ಅಂದ್ರೆ ಹಲ್ ಕೊಚ್ಕೊಂಡು ಒಳಗಡೆನೆ ಮಾತಾಡೋದು, ಈ ತರ ಕೇಳಿರ್ಬೋದು. ಎಸ್, ಆಲ್ ದೀಸ್ ಥಿಂಗ್ಸ್ ಆರ್ ಅವರ್ ಕ್ಯಾರೆಕ್ಟರ್ಸ್. ಯಾರು ಈ ಅಭ್ಯಾಸ ಇದೆಯಾ? ಅವಾಗವಾಗ ನಾಲ್ಗೆನ ತುಟಿನ ಹಿಂಗ್ ಅನ್ಕೊಳ್ಳೋದು, ಲಿಕ್ಕಿಂಗ್ ಮಾಡ್ಕೊಳ್ಳೋದು, ಹಿಂಗೆ. ದಟ್ ಶೋಸ್ ಅ ಡಿಫರೆಂಟ್ ಪ್ರಾಕ್ಟೀಸ್. ಅದ್ರ ಮ್ಯಾನರಿಸಮ್ ತೋರಿಸುತ್ತೆ. ಓಕೆ, ಗುಡ್. ಮೋಟರ್ ಹ್ಯಾಬಿಟ್ ಅಂಡ್ ಕ್ಯಾರೆಕ್ಟರ್ ಹ್ಯಾಬಿಟ್ ಕೇಳ್ತಾ ಇದ್ದೀರಾ? ಸೊ ಮೋಟರ್ ಹ್ಯಾಬಿಟ್ ಅದು ಇಟ್ ಈಸ್ ಕನೆಕ್ಟೆಡ್ ಟು ದ ಬಾಡಿಲಿ ಎಕ್ಸ್ಪೀರಿಯನ್ಸ್. ಆ ದೇಹವನ್ನ ಉಪಯೋಗಿಸ್ಕೊಂಡು ಅದನ್ನ ಅಳವಡಿಸ್ಕೊಳ್ಳೋದು. ಅಫ್ಕೋರ್ಸ್ ಎಲ್ಲದೂ ಅಟ್ಯಾಚ್ ಆಗುತ್ತೆ, ಅಲ್ಲಿ ಇಂಟೆಲೆಕ್ಟ್ ಆಡ್ ಆಗಿರುತ್ತೆ, ನಮ್ ಕ್ಯಾರೆಕ್ಟರ್ ಆಡ್ ಆಗಿರುತ್ತೆ. ಬಟ್ ದ ಮೇಜರ್ ಚಂಕ್, ಮೆಜಾರಿಟಿ ಆ ಮೋಟರ್ ಸ್ಕಿಲ್ಸ್ ಹೋಗಿರುತ್ತೆ. ಈಗ ನಾವು ಜಿಮ್ ಪ್ರಾಕ್ಟೀಸ್ ಅಥವಾ ಯೋಗಾಸನ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ. ಯೋಗಾಸನ ಮಾಡಬೇಕಾದ್ರೆ ಅಲ್ಲಿ ಉಸಿರು ಇಂಪಾರ್ಟೆಂಟ್, ನಿಮ್ಮ ಭಾವನೆನೂ ಇಂಪಾರ್ಟೆಂಟ್, ಯೋಚನೆನೂ ಇಂಪಾರ್ಟೆಂಟ್. ಆದ್ರೆ ನಿಮ್ ಬಾಡಿ ಶೇಪ್, ಆ ಪೋಸ್ಚರಿಗೆ ಹೋಗುತ್ತಲ್ಲ, ಆ ಪೋಸ್ಚರಿಗೆ ಹೋಗ್ಬೇಕಾದ್ರೆ ನೀವು ಆ ಒಂದು ಸ್ಥಿತಿಗೆ ತೆಗೆದುಕೊಂಡು ಹೋಗೋವಾಗೆ ಬಾಡಿನ ಪ್ರಚೋದನೆ ಮಾಡ್ತಿರಲ್ಲ. ಎಸ್, ದಟ್ ಈಸ್ ಅ ಮೋಟರ್ ಹ್ಯಾಬಿಟ್. ಅಲ್ಲಿ ಹ್ಯಾಬಿಟ್ ಕ್ರಿಯೇಟ್ ಆಗ್ತದೆ, ಬಾಡಿಗೆ ಹ್ಯಾಬಿಟ್ ಕ್ರಿಯೇಟ್ ಆಗ್ತದೆ, ಸೆಲ್ಸ್ಗೆ, ನಮ್ಮ ಮಸಲ್ಸ್ಗೆ, ನಮ್ಮ ಟಿಶ್ಯೂಸ್ಗೆ ಹ್ಯಾಬಿಟ್ ಕ್ರಿಯೇಟ್ ಆಗ್ತದೆ. ಓಕೆ, ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಏನೇನು? ಈ ತರದ್ದೆಲ್ಲ ನಾನು ಹೇಳಿದ್ದಲ್ಲ. ಈಗ ಪೆನ್ಸಿಲ್ ಕಡಿತಾ ಇರ್ತಾರೆ ಕೆಲವರು, ಇಟ್ಸ್ ಅ ಹ್ಯಾಬಿಟ್, ಬಟ್ ದಟ್ ಈಸ್ ಶೋಯಿಂಗ್ ಎ ಕ್ಯಾರೆಕ್ಟರ್ ಆಫ್ ಎ ಪರ್ಸನ್. ಸಮ್ವೇರ್ ಹಿ ಇಸ್ ಫಿಯರ್ಫುಲ್, ಏನೋ ಹೆದರಿಕೆ ಆಗ್ತದೆ, ಏನೋ ಹೇಳ್ಕೊಳಕ್ ಹೋಗ್ಬೇಕು, ಆದ್ರೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಯಾರಿಗೆ? ಮಗುವಾಗಿದ್ದಾಗ್ಲಿ ಇರ್ಬೋದು, ಸ್ಟೂಡೆಂಟ್ ಆಗಿದ್ದಾಗಿರ್ಬೋದು. ಓಕೆ, ಇವಾಗ ಕಾಲಿನ ಹೆಬ್ಬೆರಳನ್ನ ಕೆಲವರು ತಿರ್ಚ್ತಾ ಇರ್ತಾರೆ, ಗೊತ್ತಾ? ಆ ಬಿಗ್ ಟೋನ ಟ್ವಿಸ್ಟ್ ಮಾಡ್ತಾನೆ ಇರ್ತಾರೆ. ಏನ್ ತೋರ್ಸುತ್ತದು? ಏನ್ ತೋರ್ಸುತ್ತೆ? ಯಾರು ಹೇಳಿ? ಕೆಲವೊಬ್ರು ಯಾವ್ದಾದ್ರು ಒಂದು ಬಲಗಾಲ ಎಡಗಾಲ ಹೆಬ್ಬೆರಳು ಇರ್ತಾರಲ್ಲ, ಅದನ್ನ ಟ್ವಿಸ್ಟ್ ಮಾಡ್ತಾ ಇರ್ತಾರೆ, ಉಜ್ಜುತ್ತಾ ಇರ್ತಾರೆ. ಏನ್ ತೋರ್ಸುತ್ತದು? ಎನಿಬಡಿ ನೋಡಿರ್ಬೋದಲ್ಲ, ಅದು ಅವ್ರಿಗೆ ಗೊತ್ತಿಲ್ದಂಗೆ ಮಾಡ್ತಾ ಇರ್ತಾರೆ. ಸೈನಸ್, ವಾಟ್ ಇಸ್ ಇಟ್? nervousness, anxiety. Good. ಹಾಗಾದ್ರೆ that is a character habit which is expressed through the body. Can't help it, body ಅದನ್ನ ಎಕ್ಸ್ಪ್ರೆಸ್ ಮಾಡಲೇಬೇಕು, ಆದ್ರೆ it is a character habit. ಗುಡ್, ಹಾಕಿದಿರಾ? ಹಾ, ಶೈನೆಸ್ ಇರ್ಬೋದು, ನರ್ವಸ್ನೆಸ್ ಅದು ತುಂಬಾ ಆಗುತ್ತೆ. ಓಕೆ, ಕೆಲವರು ಸುಮ್ನೆ ಕೆಮ್ತಾ ಇರ್ತಾರೆ, ಗೊತ್ತಾ? ಸುಮ್ನೆ ಕೆಮ್ಮೋದು, ಅದು ಸುಮ್ನೆ ಕೆಮ್ಮೋದಲ್ಲ, ಅದು ಏನೋ ಒಳಗಡೆ ಸರಿ ಇಲ್ಲ ಅಂತ ಅರ್ಥ. ಓಕೆ, ಈಗ ಹಲ್ ಕಡಿತಾ ಇರ್ತಾರೆ ಕೆಲವರು, ಹೀಗೆ. ಕೆಲವರು ಈ ಒಳಗಡೆ ಏನ್ ಹೇಳ್ತೀವಿ, ಗಮ್ಸ್ ಇದೆಯಲ್ಲ, ಗಮ್ ಅಲ್ಲ, ಚೀಕ್ ಒಳಗಡೆಯಿಂದ ಕಚ್ತಾ ಇರ್ತಾರೆ, ಹೀಗೆ ಕಚ್ಕೊಳ್ತಾ ಇರ್ತಾರೆ. ಕೆಲವರು ತುಟಿ ಕಚ್ಕೊಳ್ತಾ ಇರ್ತಾರೆ. ಸಿ, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಲೈಕ್ ದಿಸ್. ಓಕೆ, ಇದೆಲ್ಲ ಕ್ಯಾರೆಕ್ಟರ್ ಬೇಸ್ಡ್. ಶೇಕಿಂಗ್ ಲೆಗ್ಸ್ ಅಂತ ಹೇಳಿದ್ರೆ ಮ್ಯಾನರ್ ಲೆಸ್ ಅಂತ ಅರ್ಥ. ಕಾಲುಗಳು ಶೇಕ್ ಮಾಡ್ತಾ ಇದ್ರೆ ಯು ಆರ್ ನಾಟ್ ಏಬಲ್ ಟು ಫೋಕಸ್. ಆಂಗ್ಸೈಟಿ ತೋರಿಸುತ್ತದೆ. ಇಟ್ ಶೋಸ್ ಯುವರ್ ಆಂಗ್ಸೈಟಿ, ಆತಂಕ. ಐ ವಿಲ್ ಆಸ್ಕ್ ಯು ದಿಸ್. ನೀವು ಊಟ ಮಾಡ್ಬೇಕಾದ್ರೆ ಹೇಗೆ ಊಟ ಮಾಡ್ತೀರಾ? ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ. ಒಂದ್ ಕ್ಲಾಸಲ್ಲಿ ನಾ ಇದನ್ನ ಕೇಳಿದ್ದೆ. ಊಟ ಮಾಡ್ಬೇಕಾದ್ರೆ ಹೇಗೆ ಊಟ ಮಾಡ್ತೀರಾ? ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ. ನೀವೀಗ ಊಟ ಮಾಡ್ತಾ ಇದೀರಪ್ಪ, ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಊಟ ಪಾನಿಪುರಿ ಅಥವಾ ಬರ್ಗರ್ ಅಲ್ಲ ನಾನು ಹೇಳ್ತಾ ಇರೋದು, ಊಟ ಮಾಡ್ತಾ ಇರೋದು.
ಪಾನಿಪುರಿ ಬರ್ಗರ್ ಇಟ್ಸ್ ಅ ಡಿಫರೆಂಟ್ ರೆಲ್ಮ್ ಅಲ್ಲಿ ಇರ್ತೀರಾ, ನೀವು ಬೇರೆ ಕಡೆನೇ ಇರ್ತೀರಾ. ಯು ಆರ್ ಹ್ಯಾವಿಂಗ್ ಫುಡ್, ವಾಟ್ ಈಸ್ ಹ್ಯಾಪನಿಂಗ್, ಥಿಂಕ್ ಮಾಡಿ. ಸುಮ್ಮನೆ ಕನೆಕ್ಟ್ ಮಾಡ್ಕೊಳ್ಳಿ, ಏನೇನ್ ಆಗ್ತಾ ಇದೆ ಫೀಲ್ ಮಾಡಿ. ನಾನೀಗ ಊಟ ಮಾಡ್ತಾ ಇದ್ದೀನಿ, ಕಾಲು ಹೇಗಿದೆ, ಕೈಗಳು ಹೇಗಿದೆ, ತಲೆ ಹೇಗಿದೆ, ಮನ್ಸು ಏನ್ ಮಾಡ್ತಾ ಇದೆ, ದವಡೆಗಳು ಏನ್ ಮಾಡ್ತಾ ಇದೆ, ಯಾವ ರೀತಿ ಇದೆ. ಇವತ್ತೇನ್ ಮಾಡಿ ಅಂತ ಹೇಳಿದ್ರೆ ಸಾಕು, ಹೊರ ಬನ್ನಿ. ಇಮಿಡಿಯೇಟ್ ಆಗಿ ಕನೆಕ್ಟ್ ಮಾಡಕ್ ಆಗಲ್ಲ. ನೀವು ಊಟ ಮಾಡ್ಬೇಕಾದ್ರೆ ಇದಷ್ಟನ್ನು ನೋಡ್ಕೊಡಿ. ಕೆಲವೊಬ್ಬರಿಗೆ ಈ ಭಾಗದಲ್ಲಿ, ದವಡೆ ಭಾಗದಲ್ಲಿ ತುಂಬಾ ಸ್ಟ್ರೆಸ್ ಇರುತ್ತೆ. ಅವ್ರು ಊಟ ಮಾಡ್ಬೇಕಾದ್ರೆ ಆ ಒಂದು ಆಂಗ್ಸೈಟಿಯಿಂದಾನೆ ಊಟ ಮಾಡ್ತಾ ಇರ್ತಾರೆ. ಆ ಊಟ ಮಾಡ್ಬೇಕಾದ್ರೆ ದೇ ಆರ್ ನಾಟ್ ಹ್ಯಾಪಿ, ಒಳಗಡೆ ತುರ್ಕೊಳ್ತಾ ಇರ್ತಾರೆ. ಅಂಥದ್ದೇನಾರು ಇದ್ರೆ ದಟ್ ಈಸ್ ಆಲ್ಸೋ ಎ ಹ್ಯಾಬಿಟ್, unknowingly imposed, unknowingly cultivated. ಗಬ ಗಬ ತಿನ್ನೋದು ಇದೆಯಲ್ಲ, ಸರಿಯಾಗಿ ಚೀವ್ ಮಾಡದೆ ಗಬ ಗಬ ತಿನ್ನೋದು, ಎಸ್, ಇದೆಲ್ಲ ಕ್ಯಾರೆಕ್ಟರ್ ಹ್ಯಾಬಿಟ್. ಓಕೆ, ಲೆಟ್ಸ್ ಮೂವ್ ಆನ್. ಹ್ಯಾಬಿಟ್ ಹೇಗೆ ಫಾರ್ಮ್ ಆಗುತ್ತೆ ಇವಾಗ ಗೊತ್ತಾಗಿರ್ಬೋದಲ್ಲ. ಈಗ ಈ ಅಭ್ಯಾಸ ಸೃಷ್ಟಿ ಹೇಗಾಗತ್ತೆ, ಸುಮ್ಮನೆ ಯೋಚನೆ ಮಾಡಿ. ನಾನು ಅವಾಗ ಒಂದು ವರ್ಡ್ ಹೇಳಿದ್ದೆ, ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. ಯಾವ ವರ್ಡ್ ಅದು? ನಾನು ಅಭ್ಯಾಸದ ಬಗ್ಗೆ ಹೇಳ್ಬೇಕಾದ್ರೆ ಒಂದು ವರ್ಡ್ ಅನ್ನು ಹೇಳಿದ್ದೆ. ರೀಕಾಲ್ ದಟ್. ಪ್ರಚೋದನೆ. ನೆನ್ಪಿದ್ಯಾ? ಏನದು? ಪ್ರಚೋದನೆ. ನಿಮ್ಮ ಹ್ಯಾಬಿಟ್ ಫಾರ್ಮ್ ಆಗ್ಬೇಕಾದ್ರೆ, ನಿಮ್ಮ ಅಭ್ಯಾಸ ಸೃಷ್ಟಿ ಆಗ್ಬೇಕಾದ್ರೆ ಫಸ್ಟ್ ಫಾರ್ಮೋಸ್ಟ್ ಯಾವ್ದಾಗ ಅಂತ ಹೇಳಿದ್ರೆ ಟ್ರಿಗರ್. ಅದಕ್ಕೆ ಪ್ರಚೋದನೆ ಅಂತ ಕರಿತೀವಿ. ಏನಾದ್ರು ಪ್ರಚೋದನೆ ಆಗ್ಬೇಕು. ಈಗ ಸಡನ್ ಆಗಿ ವಿದ್ಯಾರ್ಥಿಗೆ ಈ ತರ ಅನ್ಸುತ್ತಪ್ಪ, ನಾನ್ ಚೆನ್ನಾಗಿ ಓದ್ಬೇಕು ಅಂತ. ಹೇಗ್ ಅನ್ಸ್ಬಿಡ್ತದ? ಸಡನ್ ಆಗಿ ಏನೋ ಟ್ರಿಗರ್ ಆಗಿರ್ಬೇಕು, ಏನೋ ಪ್ರಚೋದನೆ ಆಗಿರ್ಬೇಕು. ಏನ್ ಪ್ರಚೋದನೆ ಆಗಿರ್ಬೋದು? ಅವನ್ ಕಸಿನ್ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗೆದಿರ್ಬೋದು, ಅಥವಾ ಅಪ್ಪನೋ ಅಮ್ಮನೋ ಚೆನ್ನಾಗಿ ಮೋಟಿವೇಟ್ ಮಾಡಿ, ನೋಡು ದೊಡ್ಡವನಾದ್ಮೇಲೆ ಈ ತರ ಆಗ್ಬೋದು ಅಂತ ಒಂದು ಟ್ರಿಗರ್ ಮಾಡಿರ್ಬೋದು. ಈ ತರದ್ ಏನೋ ಒಂದು ರೀಸನ್ ಇಂದ ಅವರಿಗೆ ನಾನು ಓದಬೇಕು ಅನ್ನೋ ಒಂದು ಪ್ರಚೋದನೆ ಬಂತು, ಟ್ರಿಗರ್ ಆಯ್ತು. ಎಸ್ ಆರ್ ಎಸ್. ಈಗ ನಿಮಗೆ ಸಿಟ್ಟು ಬರ್ಬೇಕಾದ್ರೆ ಏನ್ ಟ್ರಿಗರ್ ಆಗತ್ತೆ ಯೋಚನೆ ಮಾಡಿ. ಏನ್ ಪ್ರಚೋದನೆ ಮಾಡುತ್ತೆ ಯೋಚನೆ ಮಾಡಿ. ನಿಮಗೆ ಸಿಟ್ಟು ಬರುತ್ತಪ್ಪ, ಅವಾಗ ಯಾವ್ದು ಪ್ರಚೋದನೆ ಆಗ್ತದೆ ಅಲ್ಲಿ? ಸುಮ್ಮನೆ ಯೋಚನೆ ಮಾಡಿ. ವಾಟ್ ಈಸ್ ಟ್ರಿಗರಿಂಗ್ ಯು ಟು ಗೆಟ್ ದಟ್ ಎಮೋಷನ್, anger emotion? Yes, think about it. ಯಾರು ಬರೀರಿ, ಮೆಸೇಜ್ ಹಾಕಿ ನೋಡೋಣ. Let us do little interaction also. ನಿಮಗೆ ಸಿಟ್ಟು ಬರಕ್ಕೆ ಏನ್ ಟ್ರಿಗರ್ ಮಾಡುತ್ತೆ? When things don't work as we expected. Very good. ನಾವು ಅಂದ್ಕೊಂಡ ಕೆಲಸ ಆಗ್ಲಿಲ್ಲ, ರೈಟ್? ಆಮೇಲೆ ಅಷ್ಟೇನಾ? ಯಾಕೆ ಸಿಟ್ಟು ಬರುತ್ತೆ? ಏನ್ ಟ್ರಿಗರ್ ಮಾಡ್ತೀನಿ ನಿಮ್ಗೆ? ಇರಿಟೇಟ್ ಮಾಡಿದ್ರೆ, ಇರಿಟೇಟ್ ಆದಾಗ, ಕಿರಿಕಿರಿ ಮಾಡಿದ್ರೆ, ಫ್ರಸ್ಟ್ರೇಷನ್ ಕ್ರಿಯೇಟ್ ಆದ್ರೆ. ವೆರಿ ಗುಡ್. ಆಮೇಲೆ ನಮಗೆ ಇಷ್ಟ ಇಲ್ಲದೆ ಇರೋರು ಎದುರಿಗೆ ಬಂದ್ರೆ, ಓ ಮೈ ಗಾಡ್, ಮನೆಯಲ್ಲೇ ಇದ್ರೆ ಅವರು ಇರ್ಲಿ. ವೆರಿ ನೈಸ್. ವೆನ್ ಪೀಪಲ್ ಡೋಂಟ್ ಲಿಸನ್. ಆಹಾ, ಇದು ತುಂಬಾ ಸಮಯದಲ್ಲಿ ನಿಮಗೆ ಇರಿಟೇಟ್ ಮಾಡೋದು ಇದೆ. ಕರೆಕ್ಟ್? ನೆಕ್ಸ್ಟ್, ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾರು ಹೇಳ್ಕೊಳ್ತೀರಾ ಈ ತರ? ನೋಬಡಿ ಅಂಡರ್ಸ್ಟ್ಯಾಂಡ್ಸ್ ಮೀ. ಯಾರಾದ್ರೂ ಈ ಸೆಂಟೆನ್ಸ್ ಹೇಳ್ಕೊಳ್ತೀರಾ? ನೋಬಡಿ ಅಂಡರ್ಸ್ಟ್ಯಾಂಡ್ಸ್ ಮೀ. ನನಗೆ ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ. ಅದು ಬಂತ, ಏನ್ ಅರ್ಥ ಅದು? ಇಟ್ ಈಸ್ ಟ್ರಿಗರಿಂಗ್ ಸಮಥಿಂಗ್ ಇನ್ಸೈಡ್ ಯು. ಒಳಗಡೆಯಿಂದ ಏನೋ ಪ್ರಚೋದನೆ ಮಾಡ್ತಾ ಇದೆ. ಕರೆಕ್ಟ್? ಒಳಗಡೆಯಿಂದ ಏನೋ ಪ್ರಚೋದನೆ ಮಾಡ್ತಾ ಇದೆ. ಹಾಗಾದ್ರೆ ಸಿಟ್ಟು ಬರ್ಲಿಕ್ಕೆ ಒಂದೇ ಟ್ರಿಗರ್, ಒಂದೇ ಪ್ರಚೋದನೆನ ಬೇರೆ ಬೇರೆ ಟ್ರಿಗರ್ಸ್ ಇದೆಯಾ ಅದಕ್ಕೆ?
ಇಸ್ ಇಟ್ ಒನ್ ಟ್ರಿಗರ್? ಒಂದೇ ವಿಷಯದಿಂದ ನಿಮಗೆ ಸಿಟ್ಟು ಬರ್ತಾ ಇದೆಯಾ ಅಥವಾ ನಾನಾ ರೀತಿಯಲ್ಲಿ ಸಿಟ್ಟು ಬರ್ತಾ ಇದೆಯಾ? ಗುಡ್. ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಮಲ್ಟಿಪಲ್ ಟ್ರಿಗರ್ಸ್. ಕರೆಕ್ಟ್. ಎಸ್ ಡೇವಿಡ್, ಕರೆಕ್ಟ್. ಮಲ್ಟಿಪಲ್ ಟ್ರಿಗರ್ಸ್. ಹಾಗಾದ್ರೆ there are so many triggers are there for a habit. ಒಂದು ಹ್ಯಾಬಿಟ್ ಕ್ರಿಯೇಟ್ ಆಗ್ಬೇಕಾದ್ರೆ ಬೇಕಾದಷ್ಟು ಟ್ರಿಗರ್ ಇದೆ. ಅದಕ್ಕೆ ಪ್ರಚೋದನೆ ಆಗ್ತಾನೆ ಇರುತ್ತೆ. ಪ್ರಚೋದನೆ ಆದ್ಮೇಲೆ ಏನಾಗ್ಬಿಡುತ್ತದು, ಅದೇ ರೀತಿ ಟ್ರಿಗರ್ ಆಗ್ತಾ ಇದ್ರೆ ಅದು ನಿಮಗೆ ದಿನನಿತ್ಯದ ಒಂದು ದಿನಚರಿ ಆಗ್ಬಿಡುತ್ತೆ, ನಿಯತ ಕ್ರಮ ಆಗ್ಬಿಡುತ್ತೆ. ಇಟ್ಸ್ ಅ ರುಟೀನ್. ಕರೆಕ್ಟ್. ಅದನ್ನ ನಾವು ಫಸ್ಟಿಗೆ ಮಾತಾಡಿದಲ್ವಾ, ಟ್ರಿಗರ್ಸ್ ಇಟ್ ಬಿಕಮ್ಸ್ ಎ ರುಟೀನ್. ಅದೇನಾಗುತ್ತೆ, ನಿಮ್ ಜೀವನದಲ್ಲಿ ಪದೇ ಪದೇ ದಿನ ಮಾಡ್ತಾನೆ ಇರ್ತೀರಾ. ಅಲ್ಟಿಮೇಟ್ಲಿ ವಾಟ್ ವಿಲ್ ಹ್ಯಾಪನ್, ದೇರ್ ಈಸ್ ಔಟ್ಕಮ್ ಫಾರ್ ಇಟ್. ದೇರ್ ಈಸ್ ಎ ಔಟ್ಕಮ್ ಫಾರ್ ಇಟ್. ಪ್ರತಿಯೊಂದು ಅಭ್ಯಾಸಕ್ಕೂ ಒಂದು ಫಲಿತಾಂಶ ಇದೆ. ಎಸ್ ಆರ್ ಎಸ್. ಗುಡ್ ಗುಡ್. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ನಾನು ಹೇಳಿದ್ದು ಬೇರೆ, ಅವ್ರು ಅರ್ಥ ಮಾಡ್ಕೊಳ್ಳೋದು ಬೇರೆ. ಖಂಡಿತವಾಗಿಯೂ ಇದು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು ರೂಲ್ ಹಾಕೊಳ್ಬೇಕು. ಇದು ನಾನು ಹಾಕೊಂಡಿದ್ದೀನಿ. ಈ ರೂಲ್ನ ನಾನು ಹೇಳಿದ್ದು ಬೇರೆ, ಅವ್ರು ಅರ್ಥ ಮಾಡ್ಕೊಂಡಿದ್ದು ಬೇರೆ. ಅದಕ್ಕೆ ರೂಲ್ ಇದೆ, ಒಂದು ರೂಲ್. ಏನ್ ರೂಲ್ ಅಂತ ಹೇಳಿದ್ರೆ, ಟೆಲ್ಲಿಂಗ್ ಈಸ್ ಇನ್ ಮೈ ಕಂಟ್ರೋಲ್. ನಾನು ಹೇಳೋದು ನನ್ನ ಕಂಟ್ರೋಲ್ ಅಲ್ಲಿ ಇದೆ. ಆದ್ರೆ ಅವ್ರು ಹೇಗೆ ಅರ್ಥ ಮಾಡ್ಕೊಳ್ತಾರೋ ಅದು ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ. Yes, I am responsible for what I tell, but I am not responsible for what they understand. Correct? ಇರ್ಲಿ. ಓಕೆ. ಏನಾದ್ರೂ ಹೇಳುವಾಗ ಮೊಬೈಲ್ ಉಪಯೋಗಿಸಿದಾಗ ಇದು ಯಾವಾಗ ಆಗುತ್ತೆ, ನೀವೆಲ್ಲ ಒಟ್ಟಿಗೆ ಕುತ್ಕೊಂಡು ಒಂದ ಮೀಟಿಂಗ್ ಮಾಡ್ತಾ ಇರ್ತೀರಾ, ಡಿಸ್ಕಷನ್ ನಡೀತಾ ಇರುತ್ತೆ, ಮನೇಲಿ ಇರ್ಬೋದು, ಆಫೀಸಲ್ಲಿ ಇರ್ಬೋದು. ಅವಾಗ ಸಡನ್ ನೋಟಿಫಿಕೇಶನ್ ಬರುತ್ತೆ, ಅವರು ನೀವೇನೋ ಸೀರಿಯಸ್ ಆಗಿ ಮಾತಾಡ್ತಾ ಇರ್ತೀರ, ಅವ್ರು ಅಲ್ಲಿಗೆ ಹೋಗುತ್ತೆ. ಎಸ್, ಆಲ್ ದಿಸ್ ಥಿಂಗ್ಸ್ ಆರ್ ಸೋ ಮೆನಿ ಟ್ರಿಗರ್ಸ್ ಅಲ್ವಾ. ಹಾರ್ಮೋನಲ್ ಇಂಬ್ಯಾಲೆನ್ಸ್, ಕರೆಕ್ಟ್. ನೋಡಿ, ಇಟ್ಸ್ ಪರ್ಫೆಕ್ಟ್. ಆಕ್ಚುಲಿ ಅದು ಕೂಡ ಒಂದು ಟ್ರಿಗರೇ. ಅದು ಹೆಣ್ಮಕ್ಳಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಅಫ್ಕೋರ್ಸ್ ಇವನ್ ಮೇಲಲ್ಲಿ ಕೂಡ ಇರುತ್ತೆ, ಬಟ್ ಹೆಣ್ಮಕ್ಳಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಮೂಡ್ ಸ್ವಿಂಗ್ ಜಾಸ್ತಿ ಆಗ್ತಾ ಇರತ್ತೆ. ರೈಟ್. ನೆಕ್ಸ್ಟ್ ಇನ್ನೇನು ಹಾಕಿದ್ದೀರಾ? ವೆರಿ ನೈಸ್. Once someone asking same questions again and again. Very nice. ನನ್ನ ಕ್ಲಾಸಲ್ಲೂ ಫಿಸಿಕಲ್ ಕ್ಲಾಸ್ ಮಾಡ್ಬೇಕಾದ್ರೆ ಇದೇ ರೀತಿ ಕೇಳ್ತಾ ಇರ್ತಾರೆ. ಸೇಮ್ ಕ್ವಶನ್ ದೇ ಲಾಸ್ಟ್ ಅಂಡ್ ಸೇಮ್ ಕ್ವಶನ್ ಐ ವಿಲ್ ಆನ್ಸರ್ 100 times ಅಷ್ಟೇ. ಓಕೆ. ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಇದೆಲ್ಲ ರೇರ್ ಅದ ಆಕ್ಚುಲಿ. ಓಕೆ, ನಾಟ್ ಐ ಆಮ್ ಟಾಕಿಂಗ್ ಅಬೌಟ್ ಎವ್ರಿ ಡೇ ರಿಪೀಟೆಡ್. ಕೆಲವೊಬ್ಬರಿಗೆ ಆ ಸ್ಥಿತಿಗೆ ಹೋಗಿರ್ಬೋದು, ದಿನಾ ಹುಷಾರಿಲ್ಲದೆ ಇರೋದು, ದಟ್ ಇಸ್ ಡಿಫ್ರೆಂಟ್ ಕೇಸ್. ಬಟ್ ಜನರಲ್ ಆಗಿ ಹೇಳ್ತಾರೆ. ಸೊ ಏನ್ ಅರ್ಥ ಮಾಡ್ಕೊಂಡ್ರಿ? ಅಭ್ಯಾಸ ಹೇಗ್ ಸೃಷ್ಟಿ ಆಗುತ್ತೆ, ಹೇಗ್ ಫಾರ್ಮ್ ಆಗುತ್ತೆ? ಅದಕ್ಕೊಂದು ಟ್ರಿಗರ್ ಇದೆ, ಪ್ರಚೋದನೆ ಇದೆ. ಆ ಪ್ರಚೋದನೆ ಆಗಿ ಅದಕ್ಕೆ ವರ್ತನೆ ಸೇರ್ಕೊಳ್ಳುತ್ತೆ, ನಡತೆ ಸೇರ್ಕೊಳ್ಳುತ್ತೆ. ಯು ವಿಲ್ ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ದಟ್. ನೀವು ಅದೇ ರೀತಿ ವರ್ತಿಸ್ಲಿಕ್ಕೆ ಶುರು ಮಾಡ್ತೀರಾ. ಆ ವರ್ತನೆ ರುಟೀನ್ ಆಗತ್ತೆ. ಎಸ್ ಆರ್ ಎಸ್. ಏನಾಗತ್ತದು? ರುಟೀನ್ ಆಗತ್ತೆ. ಅದು ದಿನ ಅದೇ ಏನಾಗುತ್ತೆ, ಅದೇ ರೀತಿ ನೀವು ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಎಸ್ ಆರ್ ಎಸ್. ಅದಕ್ಕೆ ಏನಪ್ಪ ಉತ್ತರ? ವಾಟ್ ಇಸ್ ಔಟ್ಕಮ್? ಎಕ್ಸ್ಪೀರಿಯನ್ಸ್. ಕರೆಕ್ಟ್. ಫಲಿತಾಂಶ ಏನ್ ಸಿಗುತ್ತೆ? ಅನುಭವ. ರೈಟ್. ಟ್ರಿಗರ್, ಬಿಹೇವಿಯರ್, ರುಟೀನ್, ಔಟ್ಕಮ್ ಇಷ್ಟಾಗತ್ತೆ. ಈಗ ನಿಮಗೆ ಏನಾದ್ರು ಬ್ಯಾಡ್ ಹ್ಯಾಬಿಟ್ ಇದೆ ಅಂತ ಅನ್ಸತ್ತಾ? ಏನಾರು ಅನ್ಸತ್ತಾ? ಇದ್ರೆ ಏನ್ ಮಾಡ್ಬೇಕು ನಾವೀಗ? ವಿ ಹ್ಯಾವ್ ಟು ಬ್ರೇಕ್ ಇಟ್. ಕರೆಕ್ಟ್. ಇಟ್ಸ್ ರಿಯಲಿ ಎ ಟೈಮ್ ಟು ಬಿಲ್ಡ್ ಎ ಗುಡ್ ಹ್ಯಾಬಿಟ್. ಒಳ್ಳೆ ಅಭ್ಯಾಸ ಮಾಡ್ಕೊಳ್ಬೇಕು. ನಾನು ಈ ಆನ್ಲೈನ್ ಕ್ಲಾಸ್ ಅಲ್ಲಿ ನಾನು ಏನು ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿದೆ,
2020 ಇಂದ ಆನ್ಲೈನ್ ಕ್ಲಾಸ್ ಅಲ್ಲಿ ಇಲ್ಲಿ ತನಕ more than some 2000 and odd hours ನಾನು ಈ ರೀತಿ ಫ್ರೀ ಕ್ಲಾಸಸ್ ಮಾಡ್ತಾ ಹೋಗಿದ್ದೀನಿ. ಓಕೆ, ಕಲ್ಟಿವೇಟ್ ಪಾಸಿಟಿವ್ ಥಿಂಕಿಂಗ್, ಧ್ಯಾನ, ಮೆಡಿಟೇಷನ್, ಧ್ಯಾನ ಸಂಜೆ ಅಂಡ್ ಧ್ಯಾನ ಯೋಗ, ಹೀಗೆ ನಾನಾ ರೀತಿ ಕ್ಲಾಸ್ಗಳು. ಇಟ್ಸ್ ಅಬೌಟ್ ಟ್ರಾನ್ಸ್ಫಾರ್ಮೇಶನ್, ನಮ್ಮ ದೇಹ ಮನಸ್ಸು ಭಾವನೆಗಳಲ್ಲಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ. ನಾನು ಕೆಲವೊಬ್ರು ನೋಡ್ತಾ ಇದ್ದೀನಿ, ಅವತ್ತಿಂದ ಇಲ್ಲಿ ತನಕ ನನ್ನ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ಇವತ್ತಿನ ತನಕನೂ ಅವ್ರು ಆ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಬಂದೇ ಬರ್ತಾರೆ, ಮಿಸ್ ಮಾಡೋದಿಲ್ಲ. ತುಂಬಾ ರೇರ್ ಮಿಸ್ ಮಾಡೋದು. ವಾಟ್ ಇಸ್ ಇಟ್? ದಿಸ್ ಈಸ್ ಅ ಗುಡ್ ಹ್ಯಾಬಿಟ್ ವಿಚ್ ದಟ್ ಪರ್ಸನ್ ಇಸ್ ಕಲ್ಟಿವೇಟೆಡ್. ಟೈಮ್ ಟು ಬಿಲ್ಡ್ ಎ ಗುಡ್ ಹ್ಯಾಬಿಟ್. ಸತ್ಸಂಗದಲ್ಲಿ ಇರೋದಿದೆಯಲ್ಲ, ಅದು ಒಳ್ಳೆ ಕೆಲಸ. ರೈಟ್. ಒಂದು ಹ್ಯಾಬಿಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಎಷ್ಟು ಸಮಯ ಬೇಕಾಗತ್ತೆ? ನೀವು ಕೊಳಲು ಬಾರಿಸೋದು ಕಲಿಬೇಕಪ್ಪ. ಎಷ್ಟು ದಿನದಲ್ಲಿ ಆ ಕೊಳಲು ನುಡಿಸೋದಕ್ಕೆ ಆಗತ್ತೆ? ಮಂತ್, 2 months, 3 months ಬೇಕಾ? ರೈಟ್. ಫ್ಲೂಟ್, ಪ್ಲೇಯಿಂಗ್ ದ ಫ್ಲೂಟ್ ಆಗತ್ತ ಅಷ್ಟು ದಿನ? ರೈಟ್. ಚೆನ್ನಾಗಿ ನೀವು ಪ್ರೆಸೆಂಟೇಶನ್ ಕೊಡಬೇಕು, ನರೇಟ್ ಮಾಡಬೇಕು, ಆಡಿಯನ್ಸ್ ಅನ್ನ ಖುಷಿ ಮಾಡಬೇಕು, ಆಡಿಯನ್ಸ್ ಮೆಸ್ಮರೈಸ್ ಮಾಡಬೇಕು. ಅದನ್ನ ಪ್ರಿಪೇರ್ ಮಾಡೋದಕ್ಕೆ, ಆ ಒಂದು ಹ್ಯಾಬಿಟ್ ಕ್ರಿಯೇಟ್ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? several days and months. ಕರೆಕ್ಟ್. ಚೆನ್ನಾಗಿ ಅಡಿಗೆ ಮಾಡಬೇಕು. ಫಸ್ಟ್ ದಿನನೇ ಅದ್ಭುತವಾಗಿ ಜಾಮೂನ್ ಮಾಡಿದ್ದೆ, ಯಾರು ಇದ್ದೀರಾ? ಫಸ್ಟ್ ಡೇನೆ ಆಸಮ್ ಟೇಸ್ಟ್ ಇದ್ದೀರಾ? ಇಲ್ಲ. ಕುಕ್ಕಿಂಗ್, ಅಡಿಗೆ ಮಾಡೋದಕ್ಕೂ ಕಲಿಯೋದಕ್ಕೂ ಆ ಅಭ್ಯಾಸ ಆಗೋದಕ್ಕೂ ಸಮಯ ಬೇಕು. ಹಾಗಾದ್ರೆ ನೀವೊಂದು ಹ್ಯಾಬಿಟ್ ಅನ್ನ ಡೆವಲಪ್ ಮಾಡಬೇಕಾದ್ರೆ ಎಷ್ಟು ಸಮಯ ಬೇಕಾಗತ್ತೆ? ಮಿನಿಮಮ್ 21 days ಬೇಕಾಗತ್ತೆ. ಆದ್ರೆ ಡಿಪೆಂಡ್ಸ್ ಆನ್ ದ ಹ್ಯಾಬಿಟ್. ಕೆಲವೊಂದು ಹ್ಯಾಬಿಟ್ಗೆ ಇಟ್ ವಿಲ್ ಟೇಕ್ ಎ ಇಯರ್, 1 ವರ್ಷ ಪ್ರಾಕ್ಟೀಸ್ ಬೇಕಾದ್ರೆ ಮಾಡ್ಬೇಕಾಗಿ ಬರ್ಬೋದು. ಈಗ ಅಥ್ಲೀಟಿಗೆ ಪ್ರಾಕ್ಟೀಸ್ ಮಾಡಬೇಕಪ್ಪ, ಆ ಪ್ರಾಕ್ಟೀಸ್ ಮಾಡಿ 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 ಗೋಲ್ಡ್ ಮೆಡಲ್ ವಿನ್ ಆಗೋದು. ಎಷ್ಟು ದಿನ ಪ್ರಾಕ್ಟೀಸ್ ಮಾಡಬೇಕು? several months, several years ಪ್ರಾಕ್ಟೀಸ್ ಮಾಡಬೇಕು. ಅದೇ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅದು ಅಭ್ಯಾಸ ಆಗೋಗಿರುತ್ತೆ. ಬೆಳಗ್ಗೆ ಹೇಳೋದು, ಇಟ್ಸ್ ಎ ರೂಟೀನ್. ಎದ್ದು ಬೇಗ ರೆಡಿ ಆಗೋದು, ಇಟ್ಸ್ ಎ ರೂಟೀನ್. ಹೋಗಿ ಫೀಲ್ಡ್ ಅಲ್ಲಿ ನಿಂತ್ಕೊಳ್ಳೋದು, ಚಳಿ ಇರ್ಲಿ, ಮಳೆ ಇರ್ಲಿ, ಬಿಸಿಲಿರ್ಲಿ, ಯಾವುದೇ ಸಮಯದಲ್ಲಿ ನಿಂತ್ಕೊಳ್ಳೋದು, ಇಟ್ಸ್ ಎ ರೂಟೀನ್. ಅಭ್ಯಾಸ ಆಗೋಯ್ತು. ಮೈಂಡ್ ಇಸ್ ಕಂಪ್ಲೀಟ್ಲಿ ಫೋಕಸ್ಡ್. ಕರೆಕ್ಟ್? ಗುಡ್. ಸೊ ನೀವೇನಾದ್ರೂ ಹ್ಯಾಬಿಟ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕು ಅಂತಿದ್ರೆ, ಯು ಹ್ಯಾವ್ ಟು ಹ್ಯಾವ್ ಅ ಪೇಷನ್ಸ್. ಫಸ್ಟ್ ನಿಮಗೆ ಪೇಷನ್ಸ್ ಇರ್ಬೇಕು. ಯಾಕೆ ಅಂತ ಹೇಳಿದ್ರೆ, ನೀವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ನಿಮ್ಮ ಅಭ್ಯಾಸದ ಮೇಲೆ. ಯು ಹ್ಯಾವ್ ಟು ಐಡೆಂಟಿಫೈ ದಟ್ ಪರ್ಟಿಕ್ಯುಲರ್ ಹ್ಯಾಬಿಟ್ ಅಂಡ್ ಯು ಹ್ಯಾವ್ ಟು ವರ್ಕ್ ಆನ್ ದಟ್. ಆ ಕೆಲಸ ಮಾಡೋದಕ್ಕೆ ನಿಮ್ಮಲ್ಲಿ ತಾಳ್ಮೆ ಬೇಕು. ಅದಿತ್ತು ಅಂತ ಹೇಳಿದ್ರೆ ವರ್ಕ್ ಮಾಡ್ಬೋದು. ಓಕೆ. ಸೊ ನಿಮಗೆ ಒಂದು ಸಣ್ಣ ಸೂತ್ರ ಕೊಡ್ತೀರಿ, ಹೌ ಟು ಬ್ರೇಕ್ ಎ ಬ್ಯಾಡ್ ಹ್ಯಾಬಿಟ್ ಅಂತ. ಅದು ಯಾವುದೇ ಇರಲಿ, ನೆಗೆಟಿವ್ ಥಿಂಕಿಂಗ್, ಓವರ್ ಈಟಿಂಗ್, ಕೆಲವರಿಗೆ ತುಂಬಾ ತಿಂತಾನೆ ಇರ್ತಾರೆ. ಓಕೆ. ತುಂಬಾ ಮಾತಾಡ್ತಾನೆ ಇರ್ತಾರೆ. ಓಕೆ. ಟಿವಿ ಮುಂದೆ ಕುತ್ಕೊಂಡೇ ಇರ್ತಾರೆ. ಯಾವಾಗ್ಲೂ ಫೇಸ್ಬುಕ್ ಅಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಕರೆಕ್ಟ್. ಪಾನಿಪುರಿ ಮಿನಿಮಮ್ 25 to 30 ತಿಂತಾರೆ. ಈಗ ಈ ತರದೆಲ್ಲ ಲಿಸ್ಟ್ ಇರುತ್ತಲ್ಲ, ಇದರಲ್ಲಿ ಯಾವ ಹ್ಯಾಬಿಟ್ ನಿಜವಾಗ್ಲೂ ನಾನು ಸರಿ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತಲ್ಲ, ದ ಫಸ್ಟ್ ಸ್ಟೆಪ್ ಇಸ್, ಆ ಹ್ಯಾಬಿಟ್ ಏನಿದೆಯಲ್ಲ, ಆ ಹ್ಯಾಬಿಟ್ ಅದಕ್ಕೆ ಏನ್ ಟ್ರಿಗರ್ ಮಾಡ್ತಾ ಇದೆ ಅದನ್ನ ನೀವು ಫಸ್ಟ್ ಯೋಚನೆ ಮಾಡ್ಕೊಳ್ಬೇಕು. ಐಡೆಂಟಿಫೈ ದ ಟ್ರಿಗರ್ ವಿಚ್ ಇಸ್ ಟ್ರಿಗರಿಂಗ್ ದಟ್ ಬ್ಯಾಡ್ ಹ್ಯಾಬಿಟ್. ಫಸ್ಟ್ ಅದು ಟ್ರಿಗರ್ ಆಗಬೇಕು. ಫಸ್ಟ್ ಅದನ್ನ ನೀವು, ಆ ಟ್ರಿಗರ್ ಅನ್ನ ನೀವು ಮನನ ಮಾಡಬೇಕು. ಓಕೆ. ಅದನ್ನ ಐಡೆಂಟಿಫೈ ಮಾಡಬೇಕು. ಓಕೆ.
ಯಾವಾಗ ಐಡೆಂಟಿಫೈ ಮಾಡ್ತಿರೋ, ಓ ಇದರಿಂದ ನನಗೆ ಈ ಥಾಟ್ ಬರ್ತದೆ, ಇದರಿಂದ ಈ ಒಂದು ವರ್ತನೆ ಆಗ್ತಾ ಇದೆ, ಇದರಿಂದ ಈ ತರ ಅನ್ನಿಸ್ತಾ ಇದೆ, ಇದರಿಂದ ಯಾವಾಗ ಅದು ಐಡೆಂಟಿಫೈ ಆಯ್ತೋ ಅವಾಗ ನಾವೇನ್ ಮಾಡ್ಬೇಕು, ಆ ಹ್ಯಾಬಿಟ್ ಅನ್ನ ರೀಫ್ರೇಮ್ ಮಾಡೋದಕ್ಕೆ, ಬದಲಾಯಿಸೋದಕ್ಕೆ ಒಂದಿಷ್ಟು ಪ್ಯಾರಲಲ್ ಆಗಿ, ಅದಕ್ಕೆ ಪ್ಯಾರಲಲ್ ಆಗಿ ಸಮಾಂತರವಾಗಿ ಹೊಸ ಹ್ಯಾಬಿಟ್ ಅನ್ನ ಇಂಟ್ರಡ್ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಜಂಕ್ ಫುಡ್ ತಿನ್ನೋದೇ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಚಿಪ್ಸು, ಖಾರ ಕಡ್ಡಿ, ಅದಾದ್ಮೇಲೆ ಇನ್ನು ಪ್ರಿಂಗಲ್ಸು, ಆಮೇಲೆ ಡೈಮಂಡ್ ಕಟ್ಟು, ಇನ್ನೇನೇನೆಲ್ಲ ಹೇಳ್ತಿರಲ್ಲ ಅದೆಲ್ಲ ತಿನ್ನೋದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಹೇಗಿರುತ್ತೆ ಅಂತ ಹೇಳಿದ್ರೆ, ಡೈನಿಂಗ್ ಟೇಬಲ್ ಮೇಲೂ ಒಂದಿಷ್ಟೆಲ್ಲ ಪ್ಯಾಕೆಟ್ಸ್ಗಳು, ಯಾವ್ದೆಲ್ಲ ಜಂಕ್ ಫುಡ್ಸ್. ಅದಾದ್ಮೇಲೆ ಇನ್ನೇನು ಬೇರೆ ಕಡೆ ಏನಾದ್ರು ಸ್ಟೋರ್ ಇದ್ರೆ ಅಲ್ಲೂ ಕೂಡ ಎಲ್ಲ ಜಂಕ್ ಫುಡ್ಸ್. ಇದಿದ್ಬಿಟ್ರೆ ಏನಾಗುತ್ತೆ, ಅದು ನೋಡಿದ ಕೂಡ ಟ್ರಿಗರ್ ಆಗುತ್ತೆ. SRS ನೋಡಿದ ಕೂಡ ಟ್ರಿಗರ್ ಆಗುತ್ತೆ, ಬೇಕು 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 ಅನ್ಸುತ್ತೆ. ಈಗ ನೀವೇನ್ ಮಾಡಬೇಕು, ನಿಮ್ಗೆ ಐಡೆಂಟಿಫೈ ಆಯ್ತು, ಓ ಅದು ಅಲ್ಲಿದೆ, ಅದನ್ನ ನೋಡಿದ ಕೂಡ ಟ್ರಿಗರ್ ಆಗುತ್ತೆ. ನಾನೇನ್ ಮಾಡ್ಬೇಕು, ಆ ಜಾಗದಲ್ಲಿ ಒಂದಿಷ್ಟು ಹಣ್ಣು ಇಡಬೇಕು, ಫ್ರೂಟ್ಸ್ ಅನ್ನು ತಂದಿಡ್ಬೇಕಲ್ಲಿ. ಆ ಜಾಗದಲ್ಲಿ ಒಂದಿಷ್ಟು ನಿಮಗೆ ಇಷ್ಟವಾದಂತಹ, ನಿಮಗೆ ಟ್ರಿಗರ್ ಆಗ್ತಕ್ಕಂತಹ ಇದು ಹೆಲ್ದಿ ಅನ್ನೋ ಎಲ್ಲಾ ಫುಡ್ ನಲ್ಲಿ ಇಡಬೇಕು. ಏನಂತ ಹೇಳ್ಬೇಕು, ಇದು ಹೆಲ್ದಿ, ಇಟ್ಸ್ ಎ ಹೆಲ್ದಿ ಫುಡ್, ಇಟ್ಸ್ ಎ ಹೆಲ್ದಿ ಫುಡ್ ಅನ್ನೋದನ್ನ ಇಡಬೇಕು. ಸ್ಟೋರ್ ಹೌಸ್ ಅಲ್ಲಿ ಅಥವಾ ಸ್ಟೋರ್ ಬಾಕ್ಸ್ ಅಲ್ಲಿ ಏನಾದ್ರು ತೆಗೆದ್ರೆ ಅಲ್ಲೂ ಇರೋ ಜಂಕ್ ಫುಡ್ ಅನ್ನು ತೆಗೆದ್ಬಿಡ್ಬೇಕು. ಏನಾದ್ರು ನಿಮ್ಮ ಫ್ರಿಡ್ಜ್ ಓಪನ್ ಮಾಡಿದ್ರೆ ಅಲ್ಲಿರೋ ಜಂಕ್ ಫುಡ್ ತೆಗಿಬೇಕು. ಅಲ್ಲೆಲ್ಲ ಗ್ರೀನ್, ಲಶ್ ಗ್ರೀನ್ ಇರ್ತಕ್ಕಂಥ ತರಕಾರಿ ಇಡಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅದು. ಏನು ನೀವು ಸಲಾಡ್ ಮಾಡ್ತಿರಲ್ಲ, ಬ್ಯೂಟಿಫುಲ್ ಆಗಿ ಎಲ್ಲ ನೀಟಾಗಿ ಡೆಕೋರೇಟ್ ಮಾಡ್ತಿರಲ್ಲ ಸಲಾಡ್ ಮಾಡ್ಬಿಟ್ಟು, ಅದೆಲ್ಲ ಅಲ್ಲಿ ಇಡ್ಬೇಕಲ್ಲಿ. ನೀವು ಎಲ್ಲಿ ನೋಡ್ತಿರೋ ಅಲ್ಲಿ ನೋಡಿದಾಗೆಲ್ಲ ಏನಾಗ್ತದೆ, ದ ಫುಡ್ ಐಡೆಂಟಿಫಿಕೇಶನ್ ಇಸ್ ಚೇಂಜಿಂಗ್, SRS. ಆ ಆಹಾರವನ್ನ ಗುರುತಿಸ್ತಕ್ಕಂಥದ್ದು ಬದಲಾಗ್ತಾ ಇದೆ. ಈಗ ಹೇಳಿ, ನಿಮ್ ಮನಸ್ಸು ಏನ್ ಟ್ರಿಗರ್ ಮಾಡುತ್ತೆ, ನಿನ್ನೆ ಅಷ್ಟೇ ಚಿಪ್ಸ್ ಇಟ್ಟಿದ್ದೆ ಅಲ್ಲಿ, ಅಷ್ಟು ಬೇಗ ನಾನೇ ಇಟ್ಟಿದ್ದು, ಏನ್ ಮಾಡ್ಲಿ, ಚಿಪ್ಸ್ ತಂದ್ಬಿಡ್ಲಾ. ಆ ಚಿಪ್ಸ್ ತರಕ್ ಹೋಗ್ಬೇಕಾದ್ರೆ ಇಲ್ಲಿಂದ ಹೊರಗೆ ಹೋಗ್ಬೇಕು, ಹೊರಗಡೆ ಹೋಗಿ ಅಂಗಡಿಗೆ ಹೋಗ್ಬೇಕು, ಟೈಮ್ ಇದೆ. ಮೈಂಡ್ ಹೇಳುತ್ತೆ ನಾಳೆ ನೋಡೋಣ ಬಿಡು. SRS ಏನ್ ಹೇಳುತ್ತೆ ಮೈಂಡ್, ನಾಳೆ ನೋಡೋಣ ಬಿಡು. ಇಷ್ಟು ಬಂದ್ರೆ ಸಾಕು, ನಿಮ್ಮ ಹ್ಯಾಬಿಟ್ ಒಂದು ಚೂರು ಅದಕ್ಕೆ ಶಕ್ತಿ ಬಂತು ಅಂತ ಅರ್ಥ. ಯಾವ್ದು ಹ್ಯಾಬಿಟಿಗೆ? ಪಾಸಿಟಿವ್ ಹ್ಯಾಬಿಟಿಗೆ. ಅವತ್ತೇನ್ ಮಾಡ್ಬೇಕು, ರಿಲ್ಯಾಕ್ಸ್ ಆಗಿ ನೋಡಿ, ಇವತ್ತು ತಿನ್ಬಿಡು, ನಾಳೆ ಕೊಡಿಸ್ತೀನಿ ಅಂತ ಹೇಳಿದ್ರೆ ಏನಾಯ್ತು, ಆಟೋಮ್ಯಾಟಿಕಲಿ ನಿಮ್ ಮನ್ಸು ಕಲ್ತ್ಕೊಳ್ತು, ನಿಮ್ ನಾಲ್ಗೆ ಕಲ್ತ್ಕೊಳ್ತು, ನಿಮ್ ಚಪಲ ಕಲ್ತ್ಕೊಳ್ತು. ಓಕೆ, ಇವತ್ತು ತಿಂತೀನಿ ಇದನ್ನ. ಇದಕ್ಕೆ ಏನ್ ಕರಿತೀವಿ ಗೊತ್ತಾ, ಟೇಕ್ ಎ ಸ್ಮಾಲ್ ಸ್ಟೆಪ್ಸ್. ಸಣ್ಣ ಸಣ್ಣ ಹೆಜ್ಜೆನ ಇಡ್ತಾ ಹೋಗಿ, ಯಾವ್ದ್ರ ಕಡೆಗೆ, ಹೊಸ ಹ್ಯಾಬಿಟ್ ಕಡೆಗೆ. ಸ್ಮಾಲ್ ಸ್ಟೆಪ್. ನೀವು ದೊಡ್ಡದಾಗಿ ಏನು ಮಾಡಕ್ಕಾಗಲ್ಲ ಇಮಿಡಿಯೇಟ್ ಆಗಿ. ಯು ಹ್ಯಾವ್ ಟು ವರ್ಕ್ ಸ್ಟೆಪ್ ಬೈ ಸ್ಟೆಪ್. ಅರ್ಥ ಆಗ್ತಾ ಇದೆಯಾ? ವಾಟ್ ಇಸ್ ದ ಫಸ್ಟ್ ಒನ್? ನಿಮ್ಮ ಅನಗತ್ಯವಾದ ಅಭ್ಯಾಸಗಳು, ಬೇಡವಾದ ಅಭ್ಯಾಸಗಳ ಸೂತ್ರವನ್ನ, ಅದನ್ನ ಏನು ಪ್ರಚೋದನೆ ಮಾಡ್ತಾ ಇದೆ, ಅದು ಏನ್ ಟ್ರಿಗರ್ ಆಗ್ತದೆ ಅದನ್ನ ಗುರುತಿಸ್ಕೊಳ್ಳೋದು. ಅದಾದ್ಮೇಲೆ ಅದಕ್ಕೆ ಪ್ಯಾರಲಲ್ ಆಗಿ ಪಾಸಿಟಿವ್ ಹ್ಯಾಬಿಟ್ ಏನ್ ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡೋದು. ಅದಕ್ಕೆ ಸಣ್ಣ ಸಣ್ಣ ಸ್ಟೆಪ್ ತಗೊಳ್ಳೋದು. ಯಾವಾಗ ನೀವು ಈ ತರ ಸ್ಮಾಲ್ ಸ್ಟೆಪ್ಸ್ ತಗೊಳ್ತಿರೋ, ಸ್ಲೋ ಆಗಿ ಆ ಹ್ಯಾಬಿಟ್ ಏನಾಯ್ತು, ಬದಲಾಗ್ತಾ ಬಂತು. ನೀವೇನ್ ಮಾಡ್ಬೇಕು ಅವಾಗ, ಪದೇ ಪದೇ ಹೋಗಿ ಜಂಕ್ ಫುಡ್ ತಿಂದ್ರೆ ಏನಾಗತ್ತೆ ಆ ನೆಗೆಟಿವ್ಸ್ ಎಲ್ಲ ನೋಡ್ಬೇಕು. ಹೆಲ್ದಿ ಫುಡ್ ತಿಂದ್ರೆ ಏನಾಗುತ್ತೆ ಅದೆಲ್ಲ ನೋಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಕೆಲವೊಂದು ಆ ಹೆಲ್ದಿ ಟಿಪ್ಸ್ಗೆ ನೀವು ಏನ್ ಮಾಡ್ಕೋಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಹೆಲ್ದಿ ಟಿಪ್ಸ್ಗೆ. ಆ ಹೆಲ್ದಿ ಟಿಪ್ಸ್ ಬರ್ತಾ ಹೋದ್ರೆ, ಆ ಹೆಲ್ದಿ ಟಿಪ್ಸ್ ಮೈಂಡಿಗೆ ಹೋಗ್ತಾ ಇದ್ರೆ ಅದು ಬೇಡ ಅಂತ ಮೈಂಡ್ ಹೇಳ್ತಾ ಹೋಗುತ್ತೆ. ನಾನು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ. ನಿಮ್ಮಲ್ಲಿ ಕೆಲವರು ಸ್ಮೋಕ್ ಮಾಡೋರು ಇರ್ಬೋದು, ಓಕೆ, ಸಿಗರೇಟ್ ಸ್ಮೋಕ್ ಮಾಡೋರು ಇರ್ಬೋದು. ಖಂಡಿತ ಹೇಳಿ, ನಿಮಗೆ ದಿನ ರಾತ್ರಿ ಮಲಗೋಕ್ಕಿಂತ ಮುಂಚೆ ಅಥವಾ ದಿನದಲ್ಲಿ ಒಂದ್ಸರಿ ಈ ಹಾಳಾದ ಸ್ಮೋಕಿಂಗ್ ಬಿಡಬೇಕು ಅಂತ ಅನ್ಸಲ್ವಾ? ಒಳಗಡೆ ಅನ್ಸತ್ತಾ? ಇದನ್ನ ನಾನು ತುಂಬಾ ಜನರ ಹತ್ರ ಕೇಳಿದ್ದೀನಿ, ಗುರುಜಿ ಐ ವಾಂಟ್ ಟು ಲೀವ್ ಸ್ಮೋಕಿಂಗ್. ಕರೆಕ್ಟ್, ಅದೇನ್ ಮಾಡ್ಬೇಕು? ಹೌದು, ಬಿಡ್ಬೇಕಾದ್ರೆ ಏನಾಗ್ಬೇಕು?
ಅವರಿಗೆ ಊಟ ಆದ ಕೂಡಲೇ ಏನ್ ಬೇಕು, ಊಟ ಆದ ಕೂಡಲೇ ಅವ್ರಿಗೆ ಗೊತ್ತಿಲ್ದಂಗೆ ಮೆಲ್ಲಕ್ಕೆ ಹೊರಗಡೆ ಹೋಗ್ತಾರೆ. ಹೊರಗಡೆಯಿಂದ ಸೀದಾ ಯಾವ್ದಾದ್ರು ಒಂದು ಗೂಡಂಡಿ ಹುಡ್ಕೊಂಡು ಪೆಟ್ಟಿ ಶಾಪ್ ಹುಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಗೊತ್ತಿಲ್ದಂಗೆ ಮೆಲ್ಲನೆ ಕೇಳ್ತಾರೆ, ಕೈಯಲ್ಲಿ ಹಿಡ್ಕೊಳ್ತಾರೆ, ಹಚ್ಚಿಬಿಡ್ತಾರೆ. ಅವ್ರಿಗೆ ಗೊತ್ತೇ ಇಲ್ಲ, ಅದಷ್ಟು ಆಕ್ಷನ್ ಗೊತ್ತಿಲ್ಲ. ಎಸ್, ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಬ್ರೇಕ್ ದಟ್. ಇದಕ್ಕೆ ನಾವು ಹಿಪ್ನೋಥೆರಪಿ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತೀವಿ. ಹಿಪ್ನೋಥೆರಪಿ ಅಂತ ಇದೆಯಲ್ಲ, ಹೋಲಿಸ್ಟಿಕ್ ಹಿಪ್ನೋಥೆರಪಿ ನಾವು ವರ್ಕ್ ಮಾಡ್ತೀವಿ. ಸಾಕಷ್ಟು ಜನಕ್ಕೆ ಏನು ಈ ಸೈಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗಿ ಅಡಿಕ್ಷನ್ ಆಗಿರುತ್ತಲ್ಲ, ಹ್ಯಾಬಿಟ್ ಈಸ್ ನಾಟ್ ಅಡಿಕ್ಷನ್. ಹ್ಯಾಬಿಟ್ ಆದ್ಮೇಲೆ ಅದು ವೈಪರೀತ್ಯಕ್ಕೆ ಹೋಗುತ್ತೆ. ವೈಪರೀತ್ಯಕ್ಕೆ ಹೋದಾಗ ಅಲ್ಲಿ ನಿಮ್ಮ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಳ್ತೀರಾ, ಅವಾಗ ಅಡಿಕ್ಷನ್ಗೆ ಒಳಪಡ್ತೀರಾ. ಏನ್ ಹೇಳ್ತಾ ಇದ್ದೀನಿ, ಅಡಿಕ್ಷನ್ ಈಸ್ ನಾಟ್ ಕೆನಾಟ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಹ್ಯಾಬಿಟ್. ಅದು ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಅಡಿಕ್ಷನ್ ಅಂತ ಹೇಳಿದ್ರೇನು, ಯಾವುದೋ ಒಂದು ಭಾವನಾತ್ಮಕ ವೈಪರೀತ್ಯ, ಎಮೋಷನಲ್ ಇಂಬ್ಯಾಲೆನ್ಸ್ ಇಂದ ಆ ಒಂದು ಕನೆಕ್ಟಿವಿಟಿ ಏನೋ ಒಂದು ಅನ್ವಾಂಟೆಡ್ ಮಾಡ್ತಾ ಇರ್ತೀವಿ, ವಿಚ್ ವಿಲ್ ಡೈವರ್ಟ್ ಅವರ್ ಮೈಂಡ್. ಡ್ರಿಂಕ್ ಕೆಲವರು ಮಾಡ್ತಾರೆ, ನಾನು ಅವಾಗ ಹೇಳ್ತೇನೆ, ಓವರ್ ಈಟಿಂಗ್, ಕೆಲವರು ತುಂಬಾ ತಿಂತಾರೆ, ಕೆಲವರು ಜೂಜಾಡ್ತಾರೆ, ಗ್ಯಾಮ್ಲಿಂಗ್, ಇಟ್ಸ್ ಆಲ್ ಅಡಿಕ್ಷನ್. ಆದ್ರೆ ನಾವಿಲ್ಲಿ ಮಾತಾಡ್ತಾ ಇರೋದು ಹ್ಯಾಬಿಟ್ ಬಗ್ಗೆ, ಕರೆಕ್ಟ್? ಓಕೆ, ಸೊ ವೆರಿ ಗುಡ್ ಪ್ರಶಾಂತ್, ಕಂಗ್ರಾಚುಲೇಷನ್ಸ್. ಮೆಡಿಟೇಷನ್ ಮಾಡಿ ಸ್ಮೋಕಿಂಗ್ ಸ್ಟಾಪ್ ಮಾಡಿದಿರಾ, ಐ ಅಪ್ರಿಷಿಯೇಟ್ ಯು, ವಂಡರ್ಫುಲ್. ಬೇರೆ ಏನಾದ್ರು ಪ್ರಶ್ನೆ ಬಂದಿದೆಯಾ? ಚಿಲ್ಡ್ರನ್ ಡಿಸ್ಟರ್ಬಿಂಗ್ ಎಟ್ ಹೋಮ್ ವೈಲ್ ವರ್ಕಿಂಗ್ ಆರ್ ಟಾಕಿಂಗ್ ಆರ್ ವಿಡಿಯೋ, ಇದಕ್ಕೇನ್ ಮಾಡ್ಬೇಕು ನೀವು? ಡೇವಿಡ್ ಕಳಿಸಿದ, ಇದು ವರ್ಕ್ ಫ್ರಮ್ ಹೋಮ್ ಪರಿಸ್ಥಿತಿ ಇದು. ಸೊ ಯು ಶುಡ್ ಎಂಜಾಯ್ ದಟ್, ವಿ ಕೆನಾಟ್ ಹೆಲ್ಪ್ ಇಟ್. ಅದೇನು ಮಾಡಕ್ಕಾಗಲ್ಲ. ಎಷ್ಟು ಅಂತ ಸೆಟ್ ಮಾಡ್ಕೊಳ್ತೀರ ಅಲ್ವಾ? ಇರಿಟೇಷನ್ ಆಯ್ತು, ಅದಕ್ಕೇನ್ ಮಾಡ್ಬೇಕು? ಯು ಹ್ಯಾವ್ ಟು ಕ್ರಿಯೇಟ್ ಎನ್ ಎನ್ವೈರ್ಮೆಂಟ್ ವೇರ್ ಯು ಆರ್ ಸಿಟ್ಟಿಂಗ್ ಅಲೋನ್, ಅಷ್ಟೇ. ಇನ್ನೇನ್ ಮಾಡ್ಕೊಳ್ಬೋದು? ಆಲ್ ಈಸ್ ವೆಲ್, ವೆರಿ ಗುಡ್. ನೆಕ್ಸ್ಟ್ ಇನ್ನೇನು ಕ್ವಶನ್ ಇದೆ ಅದಕ್ಕೆ? ವಾಟ್ ಆರ್ ದ ಸ್ಟೆಪ್ಸ್ ಫಾರ್ ಪಾಸಿಟಿವ್ ಥಿಂಕಿಂಗ್ ಎವ್ರಿ ಮೂಮೆಂಟ್? ನೆಗೆಟಿವ್ ಥಿಂಕಿಂಗ್ ಇಸ್ ಅ ಹ್ಯಾಬಿಟ್. ಪಾಸಿಟಿವ್ ಥಿಂಕಿಂಗ್ ಶುಡ್ ಬಿ ಅ ಹ್ಯಾಬಿಟ್. ನಾವು ಇವಾಗ ಇನ್ನೊಂದು ಇಂಟೆಲೆಕ್ಚುಯಲ್ ಹ್ಯಾಬಿಟ್ ಐಡಿಯಾ ಕೊಡ್ತೀನಿ ನಿಮ್ಗೆ. ನಾವ್ ಯಾವಾಗ್ಲೂ ಯಾವ ತರ ಅನ್ಕೊಳ್ತೀವಿ ಅಂದ್ರೆ, ಈ ಒಳ್ಳೇದನ್ನ ಅಭ್ಯಾಸ ಮಾಡ್ಕೊಳ್ಬೇಕಾದ್ರೆ ಸ್ಟ್ರೆಸ್ ಕ್ರಿಯೇಟ್ ಮಾಡ್ಕೊಳ್ತೀವಿ. ಫಸ್ಟ್ ನಾವು ಏನದು, ನಾನು ಏನಾರು ಮಾಡಿ ಪಾಸಿಟಿವ್ ಥಿಂಕ್ ಮಾಡ್ಬೇಕಪ್ಪ, ಕರೆಕ್ಟ್? ಹೇಗೆ ಹೇಳ್ತೀವಿ ನಾವು? ಕಮ್ ವಾಟ್ ಮೇ, ಐ ಶುಡ್ ಥಿಂಕ್ ಪಾಸಿಟಿವ್ಲಿ. ಯು ಆರ್ ಕ್ರಿಯೇಟಿಂಗ್ ಎ ಸ್ಟ್ರೆಸ್ ಆಕ್ಚುಲಿ. ಏನಾರು ಮಾಡಿ ಬೆಳಗ್ಗೆ ಬೇಗ ಹೇಳ್ತೀನಿ, ಯು ಆರ್ ಕ್ರಿಯೇಟಿಂಗ್ ಎ ಸ್ಟ್ರೆಸ್. ಒತ್ತಡ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ. ಏನಾರು ಮಾಡಿ ನಾವು ವಿನ್ ಆಗ್ಲೇಬೇಕು, ಇಟ್ಸ್ ಎ ಸ್ಟ್ರೆಸ್. ಫಸ್ಟ್ ಸ್ಟೆಪ್ ನಾನು ಅಭ್ಯಾಸ ಮಾಡ್ಕೊಂಡಿದ್ದು, ಈ ಪಾಸಿಟಿವ್ ಥಿಂಕ್ ಮಾಡ್ಬೇಕಾದ್ರೆಲ್ಲ ಐ ವಾಂಟ್ ಟು ಥಿಂಕ್ ಪಾಸಿಟಿವ್ಲಿ ಅಂತ ಅಂದ್ಕೊಳ್ತಾ ಇದ್ದೆ. ಸ್ಟಾರ್ಟ್ ಮಾಡಿದೆ. ಐ ಹ್ಯಾವ್ ಟು ಥಿಂಕ್ ಪಾಸಿಟಿವ್ ಅಂದ್ರೆ ಮುಗೀತು. ಏನದು ಹ್ಯಾವ್ ಟು ಅಂತ ಹೇಳಿದ್ರೆ ಏನರ್ಥ? ಏನದು ಹ್ಯಾವ್ ಟು ಅಂತ ಹೇಳಿದ್ರೆ ಆಗ್ಲೇಬೇಕು ಅಂತ. ಅದು ನಿಮಗೆ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ. ನೀವು ಒಂದಿನ ಬೆಳಗ್ಗೆ ಬೇಗ ಹೇಳಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಒದ್ದಾಡ್ತೀರಾ. ನನ್ನ ಹಣೆ ಬರನೇ ಇಷ್ಟು, ಒಂದಿನ ಮಾಡ್ತೀನಿ, 5 ದಿನ ಬಿಡ್ತೀನಿ, ಮತ್ತೆ ಇದೇ ಹಣೆ ಬರ. ಕರೆಕ್ಟ್? ಅಗೇನ್ ದಟ್ ಈಸ್ ಅ ಹ್ಯಾಬಿಟ್. ನೀವು ಆತರ ಹೇಳೋದು ಹ್ಯಾಬಿಟ್. ಗುರುಜಿ ತುಂಬಾ ಹುಳ ಬಿಡ್ತಾ ಇದೀರ ಇವತ್ತು. ಹಾಗೇನಿಲ್ಲ, ಅರ್ಥ ಮಾಡ್ಕೊಳ್ತಾ ಇದೀವಿ ಅಷ್ಟೇ. ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಅ ಪ್ರಾಪರ್ ವೇ. ಸೊ ಡು ನಾಟ್ ಫೋರ್ಸ್ ವೆನ್ ಯು ವಾಂಟ್ ಟು ಡೂ ಅ ಬೆಟರ್ ಥಿಂಗ್. ಫೋರ್ಸ್ ಮಾಡಬೇಡಿ. ಓಕೆ? ಸೊ ಏನ್ ಮಾಡಿ, ಪಾಸಿಟಿವ್ ಥಿಂಕ್ ಮಾಡ್ಬೇಕಾದ್ರೆ ಫಸ್ಟ್ ಸ್ವಲ್ಪ ತಾಳ್ಮೆಯಿಂದ ಇರೋದನ್ನ ಕಲ್ಸ್ಕೊಡಿ ನಿಮ್ಮ ಮನಸ್ಸಿಗೆ. ಎಷ್ಟೊತ್ತು? 1 ನಿಮಿಷ ಬರ್ಕೊಳ್ಳಿ ಇದನ್ನ. ಎಷ್ಟು ನಿಮಿಷ? 1 ನಿಮಿಷ ಪೇಷನ್ಸ್ ಅಲ್ಲಿ ಇರ್ಬೇಕಪ್ಪ. ಆ ತರದ್ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಇದನ್ನ ಪ್ರಾಕ್ಟೀಸ್ ಮಾಡಿದಾಗ ಆ 1 ನಿಮಿಷ ಇದೆಯಲ್ಲ, ಇಟ್ಸ್ ಎ ಗುಡ್ ಹ್ಯಾಬಿಟ್. ಸುಮ್ಮನೆ ಇರೋದಿದೆಯಲ್ಲ, ಇಟ್ಸ್ ಎ ಗುಡ್ ಹ್ಯಾಬಿಟ್.
ಅವಾಗ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ನೆಗೆಟಿವ್ ಥಿಂಕ್ ಮಾಡಬೇಕು ಅಂತ ಅನ್ಸಲ್ಲ. ಯಾಕೆಂದ್ರೆ ಆ ತಾಳ್ಮೆ ಇದ್ದಾಗ, ಸುಮ್ಮನೆ ಇದ್ದಾಗ ನಿಮ್ಮಲ್ಲಿ ಏನಾಗುತ್ತೆ, ನ್ಯಾಚುರಲ್ ಆಗಿ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ, ಪಾಸಿಟಿವ್ ವೈಬ್ರೇಷನ್ಸ್, ಸಕಾರಾತ್ಮಕ ಶಕ್ತಿ ಹರಿಯುತ್ತೆ. ಸೊ ಸ್ಟಾರ್ಟ್ ವಿತ್ ದಟ್ ಅಂಡ್ ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಮೆಡಿಟೇಷನ್. ಅದಾದ್ಮೇಲೆ ಅಫರ್ಮೇಷನ್ಸ್ ಕೇಳಕ್ ಶುರು ಮಾಡಿ. ಯಾವಾಗ್ಲೂ ಅಫರ್ಮೇಷನ್ಸ್ ಕೇಳಿ, ಪಾಸಿಟಿವ್ ಅಫರ್ಮೇಷನ್ಸ್ ಕೇಳ್ತಾರೆ. ಯಾವಾಗ್ಲೂ ಸುತ್ತಲೂ ಪಾಸಿಟಿವ್ ಅಫರ್ಮೇಷನ್ಸ್ ಹಾಕೊಳ್ಳಿ. ಮನೇಲೆಲ್ಲ, ನಿಮ್ ವರ್ಕ್ ಪ್ಲೇಸ್ ಅಲ್ಲಿ, ಮನೆಯಲ್ಲಿ ಎಲ್ಲ ಪಾಸಿಟಿವ್ ಅಫರ್ಮೇಷನ್ಸ್, ಸಕಾರಾತ್ಮಕ ಸೂಚನೆಗಳು. ನಾನು ಇಲ್ಲಿ ಹಾಕೊಂಡಿದ್ದೀನಿ ಅದು ಆಕ್ಚುಲಿ. ಎಸ್, ಐ ಕ್ರಿಯೇಟ್ ಮೈ ಲೈಫ್. ಇಲ್ಲಿ ಹಾಕೊಂಡಿದ್ದೀನಿ, ನನ್ನ ಜೀವನವನ್ನು ನಾನು ಸೃಷ್ಟಿ ಮಾಡ್ತೇನೆ. ಇಟ್ ಈಸ್ ದೇರ್ ಹಿಯರ್. ಎಸ್. ಅದಾದ್ಮೇಲೆ ಎಸ್, ಒಳ್ಳೊಳ್ಳೇದು ಹಾಕೊಂಡಿದ್ದೀನಿ. ಐ ಆಮ್ ಅ ಜನರಸ್ ಗಿವರ್ ಅಂಡ್ ಐ ಆಮ್ ಎಕ್ಸಲೆಂಟ್ ರಿಸೀವರ್ ಅಂತ ತುಂಬಾ ಹಾಕಿದ್ದೀನಿ ಅಲ್ಲೇ, ಅದ್ರಲ್ಲಿ ಹುಡುಕ್ತಾ ಇದ್ದೀನಿ ಇವಾಗ. ಐ ಆಮ್ ಎ ಜನರಸ್ ಗಿವರ್ ಅಂಡ್ ಅನ್ ಎಕ್ಸಲೆಂಟ್ ರಿಸೀವರ್. ಈ ತರ ಸಕಾರಾತ್ಮಕ ಸೂಚನೆಗಳನ್ನ ಎಲ್ಲ ಕಡೆ ಹಾಕೊಳ್ಳಿ. ನೀವೆಲ್ಲಿ ನೋಡಿದ್ರೆ ಏನ್ ಕಾಣಬೇಕು? ಪಾಸಿಟಿವ್, ಪಾಸಿಟಿವ್, ಪಾಸಿಟಿವ್. ಅವಾಗ ಏನ್ ಮಾಡುತ್ತೆ ಮನ್ಸು? ಸ್ವಲ್ಪ ಅದಕ್ಕೆ ಅಟ್ಯಾಚ್ ಆಗಕ್ಕೆ ಶುರುವಾಗುತ್ತೆ. ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್. ಗುಡ್. ನೆಕ್ಸ್ಟ್, how to break procrastination, laziness. Okay, laziness is a habit alva. ಈಗ ನಾಳೆ ಮಾಡಿದ್ರಾಯ್ತು, ಆಮೇಲೆ ಮಾಡಿದ್ರಾಯ್ತು. ಇದು ಯಾಕೆ ಈ ತರ ನಮಗೆ ಸೇರ್ಕೊಂಡಿದೆ ಅಂತ ಹೇಳಿದ್ರೆ, ಇಟ್ ಈಸ್ ದೇರ್ ಇನ್ ಅವರ್ ಬ್ಲಡ್. ಇದು ನಮ್ದೊಂದೇ ಅಲ್ಲ, ನಮ್ಮ ಆನ್ಸೆಸ್ಟರ್ ಬ್ಲೆಸ್ಸಿಂಗ್ಸ್ ಕೂಡ ಹೌದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ನಾವು ನಮ್ ಸುತ್ತಲೂ ಇಟ್ಕೊಂಡೆ, ಆಮೇಲೆ ಮಾಡೋಣ ಬಿಡೋ, ಈಗೆಲ್ಲ ಇವಾಗ ಆರಾಮಾಗಿ ಕೂತ್ಕೊಂಡು ಮಾತಾಡೋರು. ಇವಾಗ ಕಾಫಿ ಕುಡಿ, ಆಮೇಲೆ ಯೋಚನೆ ಮಾಡಿದ್ರೆ ಆಯ್ತು. ರೈಟ್? ನಾವು ಕರ್ತವ್ಯಕ್ಕೆ ಆದ್ಯತೆ ತುಂಬಾ ಕಡಿಮೆ ಕೊಡ್ತಾ ಇದೀವಿ. ಅರ್ಥ ಆಗ್ತಾ ಇದೆಯಾ? ನಾವೇನ್ ಕೆಲಸ ಮಾಡ್ತಾ ಇದೀವಲ್ಲ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ರೆಸ್ಪಾನ್ಸಿಬಿಲಿಟಿನೂ ತಗೊಳ್ತಾ ಇಲ್ಲ. ನಮಗೆ ಎಲ್ಲದೂ ಕೂಡ ಇನ್ಸ್ಟೆಂಟ್ ಆಗ್ಬೇಕು. ಇದೆಲ್ಲರಿಗೂ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಆರಾಮವಾಗಿ ಎಲ್ಲಾದು ಕೈ ಬುಡಕ್ಕೆ, ಕಾಲ್ ಬುಡಕ್ಕೆ ಬಂದ್ ಬೀಳ್ಬೇಕು. ಎಕ್ಸಾಮ್ಗೆ ಹೋಗಿ ಬರ್ದ್ ಬಿಡ್ತೀನಿ, 100 ಮಾರ್ಕ್ಸ್ ಬಂದ್ಬಿಡ್ಬೇಕು. ಆಫೀಸಿಗೆ ಹೋಗಿ ಸುಮ್ನೆ ಹೋಗಿ ಬಂದ್ಬಿಡ್ತೀನಿ, ಮಂತ್ಲಿ 1 ಲಕ್ಷ ಬಿದ್ದ್ಬಿಡ್ಬೇಕು ಅಕೌಂಟ್ ಅಲ್ಲಿ. ಸುಮ್ನೆ ಕೂತಿರ್ತೀನಿ, ಅಡಿಗೆ ರೆಡಿಯಾಗಿ ಬಂದ್ಬಿಡ್ಬೇಕು. ರೈಟ್? ಈ ತರ ಒಂದು ಹುಚ್ಚು ಕಲ್ಪನೆಯಲ್ಲೇ ಬಿದ್ದಿರ್ತೀವಿ ನಾವು. ಇಟ್ಸ್ ನಾಟ್ ರಿಯಾಲಿಟಿ. ಇದಕ್ಕೇನ್ ಹೇಳೋದು? ಇದು ಅನ್ವಾಂಟೆಡ್ ಡ್ರೀಮಿಂಗ್. ಬೇಡವಾಗಿದ್ದು ಕನ್ಸು ಕಾಣ್ತಾ ಇರ್ತೀವಿ. ನಾವೇನ್ ಮಾಡ್ಬೇಕು? ನಾನೆಲ್ಲ ಒಂದೊಂದೇ ಹೇಳ್ತಾ ಇದ್ದೀನಿ, ನೀವೆಲ್ಲ ಪಾಯಿಂಟ್ ತಗೊಳ್ತಾ ಹೋಗಿ. ಪುಕ್ಷಾಟೆ ಅಸ್ಯೂಮ್ ಮಾಡ್ಕೊಳ್ಳೋದು ಅಂದ್ರೆ ಅಂದ್ಕೊಳ್ಳೋದು, ಅನ್ವಾಂಟೆಡ್ ಬೇಡ ದ ವಿಷಯವನ್ನ ಸುಮ್ನೆ ಅನ್ಕೊಳ್ಳೋದು. ಅವನಾ ಅಂತ ಅನ್ಕೊಳಕ್ ಶುರು ಮಾಡೋದು. ಅವ್ನು ಹಿಂಗ್ ಮಾಡಿರ್ಬೋದಾ, ಈ ತರ ಮಾಡಿರ್ಬೋದಾ, ಇದು ಹಾಗ, ಇದು ಹೀಗ, ಸುಮ್ನೆ ಅಸ್ಯೂಮ್ ಮಾಡ್ತಾ ಇರೋದು. ಇವೆಲ್ಲ ಕೂಡ ಏನ್ ಮಾಡ್ತಾ ಇದೆ? ಇಟ್ ಈಸ್ ಈಟಿಂಗ್ ಯುವರ್ ಪ್ರೀಶಿಯಸ್ ಟೈಮ್. ಆ ಪ್ರೀಶಿಯಸ್ ಟೈಮ್ ಏನಾಗ್ತದೆ? ತಿನ್ನುತ್ತಾ ಇದೆ ಇವೆಲ್ಲ. ಅವಾಗ ಆಟೋಮೆಟಿಕಲಿ ಏನಾಗುತ್ತೆ? ನೆಗೆಟಿವಿಟಿ ಫ್ಲೋ ಆಗ್ತಾ ಇದೆ. ನೆಗೆಟಿವಿಟಿ ಫ್ಲೋ ಆದಾಗ ಏನ್ ಇಂಡ್ಯೂಸ್ ಮಾಡುತ್ತೆ? ನೆಗೆಟಿವಿಟಿ ಫ್ಲೋ ಆಗ್ತಾ ಇದ್ರೆ, ನೆಗೆಟಿವ್ ಎನರ್ಜಿ, ನೆಗೆಟಿವ್ ಥಿಂಕಿಂಗ್ ಫ್ಲೋ ಆಗ್ತಾ ಇದ್ರೆ, ಆಲ್ ದ ಬ್ಯಾಡ್ ಕ್ವಾಲಿಟೀಸ್ ವಿಲ್ ಎಕ್ಸ್ಪ್ರೆಸ್. ಅದಕ್ಕೆ ನಾನು ಹೇಳೋದು, ಫಸ್ಟ್ ನೀವು ಗೋಲ್ ಅನ್ನ ಡಿಫೈನ್ ಮಾಡ್ಕೊಳ್ಳೇಬೇಕು. ಗೋಲ್, ಒಂದು ಗುರಿ ಇಟ್ಕೊಳ್ಳೇಬೇಕು. ಆ ಗುರಿ ಇಟ್ಕೊಂಡಾದಾಗ ನಂತರ ಅಲ್ಲಿಗೆ ಹೊಸ ಹ್ಯಾಬಿಟ್ ಅನ್ನ ಹಾಕೊಳ್ಳಿಕ್ಕೆ ಆಗತ್ತೆ. ಕರೆಕ್ಟ್? ಸೊ ಅದಕ್ಕೆ ಏನ್ ಮಾಡಿ? ಸೆಲ್ಫ್ ಹಿಪ್ನಾಸಿಸ್ ಪ್ರಾಕ್ಟೀಸ್ ಮಾಡಿ. ಪ್ರೊಕ್ರಾಸ್ಟಿನೇಷನ್ ವಿಲ್ ಗೋ. ಗುಡ್. ವೆರಿ ಗುಡ್. ಇನ್ನೇನಿದೆ? ಕೃಷ್ಣ ಅವ್ರು ಹೇಳ್ತಾ ಇದಾರೆ, ಹೋಲಿಸ್ಟಿಕ್ ಹೀಲಿಂಗ್ ಥೆರಪಿ ಟ್ರೈನಿಂಗ್ ಕೋರ್ಸಿಗೆ ಬಂದ್ಬಿಟ್ರೆ ಪಾಸಿಟಿವ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಅಂತ. ಅಕ್ಷರಶಃ ಸತ್ಯ ಇದು. ನನ್ನ ಜೀವನದಲ್ಲಿ ನಾನು 13 ವರ್ಷಗಳಿಂದ ಈ ಕೋರ್ಸ್ ಅಲ್ಲಿ ಭಾಗವಹಿಸ್ತಾ ಇದ್ದೀನಿ. ಹಾಗೆ ನಾನು ಕೂಡ ಇದನ್ನ ಹೇಳ್ಕೊಡ್ತಾ ಇದ್ದೀನಿ. ಐ ವರ್ಕ್ಡ್ ವಿತ್ ದಿಸ್ ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಕೋರ್ಸ್ ಅಂತ ಕರಿತೀವಿ ಇದನ್ನ. 10 days
ಆಕ್ಚುಲಿ 108 ಅವರ್ಸ್ ಮಾಡ್ತಾ ಇದೀವಿ ಅದನ್ನ. 10 days ಕಂಟಿನ್ಯೂಸ್ ಆಗಿರುತ್ತೆ, ಆನ್ಲೈನ್ ಆಗಿ 3 months ಇರುತ್ತೆ. 108 ಅವರ್ಸ್ ಆರ್ 110 ಅವರ್ಸ್ ಕಂಟಿನ್ಯೂಸ್ಲಿ ವಿತ್ ದ ಪಾಸಿಟಿವ್ ಅಂಡರ್ಸ್ಟ್ಯಾಂಡಿಂಗ್. ಏನಾಗುತ್ತೆ ಅವಾಗ? ನ್ಯಾಚುರಲಿ ಚೇಂಜ್ ಆಗುತ್ತೆ. ನ್ಯೂ ಹ್ಯಾಬಿಟ್ ವಿಲ್ ಫಾರ್ಮ್. ಹೊಸ ಯೋಚನೆಗಳು, ಭಾವನೆಗಳು, ಹೊಸ ಜೀವನ, ಹೊಸ ಯೋಚನೆ, ಹೊಸ ಮನಸ್ಥಿತಿ, ಹೊಸ ಶಕ್ತಿ, ಇವೆಲ್ಲವೂ ಕೂಡ ಸೃಷ್ಟಿಯಾಗುತ್ತೆ. ಗುಡ್. When we are in mentally situation, ಅಂದ್ರೆ ಏನರ್ಥ? How to come out of the habit. ಅಂದ್ರೆ ಮೆಂಟಲಿ ಡಿಸ್ಟರ್ಬ್ ಆದಾಗ ಅಂತನ, ಇರಿಟೇಟ್ ಆದಾಗ ಅಂತನ? ಓಕೆ, ನಾನೇ ಯಾವಾಗ ಹೇಳ್ತಾ ಇದ್ನಲ್ಲ, ನೀವು ಯಾವುದೇ ಸಮಯದಲ್ಲಿ ಆ ಒತ್ತಡದ ಸಿಚುವೇಶನ್ಗೆ ಬಂದಾಗ, ಮನಸ್ಸಿನಲ್ಲಿ ಆ ಡಿಸ್ಟರ್ಬೆನ್ಸ್ ಹೇಳ್ತಾ ಇರಬೇಕಾದ್ರೆ ನಾವು ಎಮೋಷನ್ ಸ್ಟೇಟಿಗೆ ಹೋಗ್ತೀವಿ. ಆ ಎಮೋಷನ್ ಸ್ಟೇಟಿಗೆ ಹೋಗೋದನ್ನ ನೀವು ಬ್ರೇಕ್ ಮಾಡಬೇಕು. ಎಮೋಷನ್ ಸ್ಟೇಟಿಗೆ ಹೋಗದೆ ಅದು ಏನ್ ಹೇಳ್ತೀವಲ್ಲ, ಎಲ್ಲ ಹೃದಯಕ್ಕೆ ತಗೊಳ್ಳೋದು ಅಂತ ತಗೊಳ್ಳದೆ ಸ್ವಲ್ಪ ಬುದ್ಧಿಗೆ ಕೆಲಸ ಕೊಡ್ಬೇಕು. ಅದಕ್ಕೆ ನಾನು ಅವಾಗ ನಿಮಗೆ ಹೇಳ್ತಾ ಇದ್ದೆ, ಇಂಟೆಲೆಕ್ಚುಯಲ್ ಹ್ಯಾಬಿಟ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ. ರೈಟ್? ಓಕೆ, ಓಲ್ಡನ್ ಡೇಸ್ ಅಲ್ಲಿ ಸ್ಕೂಲ್ಸ್ ಅಲ್ಲಿ ಸ್ಲೋಗನ್ಸ್ ಇತ್ತು. ವೆರಿ ನೈಸ್. Every day I'm working 12 hours, 8 a.m. to 8 p.m. But my salary is 20,000. How to increase to 1 lakh, Guruji? ನೀವು ಅಬಂಡೆನ್ಸ್ ಲಿವಿಂಗ್ ಕ್ಲಾಸಿಗೆ ಬಂದಿದ್ದೀರಾ ನೋಡಿ. ಇಷ್ಟು ಅವರ್ ವರ್ಕ್ ಮಾಡಿ ಏನಾಗ್ತಾ ಇದೆ? ಇಷ್ಟೇ ಹಣವನ್ನ ಪಡ್ಕೊಳಕ್ ಆಗ್ತಾ ಇದೆ. ಏನಾಗಿದೆ? ಲಿಮಿಟೆಡ್ ಥಿಂಕಿಂಗ್ ಕ್ರಿಯೇಟ್ ಆಗಿದೆ, ಲಿಮಿಟೆಡ್ ಎನರ್ಜಿ ಇದೆ, ಲಿಮಿಟೆಡ್ ಫೀಲಿಂಗ್ ಇದೆ, ಲಿಮಿಟೆಡ್ ಫೋಕಸ್ ಇದೆ, ಲಿಮಿಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಈ ಲಿಮಿಟೇಷನ್ಸ್ ಇಂದ ನೀವು ಹೊರಗೆ ಬರ್ಬೇಕಾದ್ರೆ ಏನ್ ಮಾಡ್ತಾ ಇದೀರಿ? ಏನಾದ್ರು ಮಾಡಿ ನಾನು ಸರಿಯಾಗಬೇಕು. ಈಗ ನಾನು ಏನ್ ಮಾಡಬೇಕು, ಹೊಸತೇನ್ ಕಲಿಬೇಕು, ಎಷ್ಟು ಸಮಯ ಆಗತ್ತೆ, ಎಷ್ಟು ಸಮಾಧಾನವಾಗಿ ನನ್ನನ್ನು ನಾನು ಅಪ್ಗ್ರೇಡ್ ಮಾಡ್ಕೊಳ್ಬೇಕು, ಹೇಗೆ ನನ್ನಲ್ಲಿ ನವ ಚೈತನ್ಯವನ್ನ ಹುಟ್ಟು ಹಾಕಬೇಕು, ಆ ಪಾಸಿಟಿವ್ ಎನರ್ಜಿ ಹೇಗೆ ಫ್ಲೋ ಮಾಡ್ಕೊಳ್ಬೇಕು, ಪಾಸಿಟಿವ್ ಥಿಂಕಿಂಗ್ ಯಾವಾಗ್ಲೂ ಹೇಗೆ ಇಟ್ಕೊಳ್ಬೇಕು. ಅದಾದ್ಮೇಲೆ ಈ ಸಮಯದಲ್ಲಿ ಯಾವ ಜಾಬ್ ತುಂಬಾ ವ್ಯಾಲ್ಯೂಬಲ್ ಆಗಿದೆ, ತುಂಬಾ ಇಂಪಾರ್ಟೆಂಟ್ ಆಗಿದೆ, ಅದನ್ನ ನಾನು ಕಲ್ತ್ಕೊಂಡ್ರೆ ಅದಕ್ಕೆ ರೆಸ್ಪೆಕ್ಟ್ ಇದೆಯಾ, ಅದರಿಂದ ಚೆನ್ನಾಗಿ ಹಣ ಮಾಡ್ಬೋದಾ? ಎಸ್. ಇದೆಲ್ಲ ಸ್ವಲ್ಪ ಸ್ಟಡಿ ಮಾಡಿದ್ರೆ, ನಿಮ್ ಹೆಸರು ಹಾಕಿಲ್ಲ, ರೆಡ್ಮಿ ಅಂತ ಇದೆ. ವಾಟ್ಸ್ ಯುವರ್ ನೇಮ್? ರೆಡ್ಮಿ. ಓಕೆ, ಆಗ ಖಂಡಿತವಾಗಿ ನೀವು 1 ಲಕ್ಷ ಅಲ್ಲ ರೀ, 1 ಲಕ್ಷ ಅಲ್ಲ ಸತೀಶ್, 1 ಲಕ್ಷ ಅಲ್ಲ, ನೀವು ಮೋರ್ ದೆನ್ ದಟ್. ಯಾಕೆ 1 ಲಕ್ಷಕ್ಕೆ ನೀವು ರಿಸ್ಟ್ರಿಕ್ಟ್ ಮಾಡ್ತಾ ಇದೀರಾ? ಅನ್ಲಿಮಿಟೆಡ್ ಮನಿ ಯಾಕೆ ಅನ್ಕೊಳ್ಳೋಲ್ಲ ನಾವು? ಗುರುಜಿ, ನನ್ನ ಹಣೆ ಬರೋ ನನಗೆ ಗೊತ್ತಿಲ್ವಾ? ಕರೆಕ್ಟ್, ನನ್ನ ಹಣೆ ಬರೋ ನನಗೆ ಗೊತ್ತಿದೆ. ಎಷ್ಟು ಅರ್ನ್ ಮಾಡ್ತೀನಿ, ಎಷ್ಟೇ ಅರ್ನ್ ಮಾಡ್ತೀನಿ. ಥಿಂಕ್ ಆಫ್ ಅನ್ಲಿಮಿಟೆಡ್ ಮನಿ. ನೆಕ್ಸ್ಟ್ ಸೆಷನ್ ಇದ್ದಾಗ ನಂದೊಂದು ಕತೆ ಹೇಳ್ತೀನಿ. ನಾವ್ ಯಾವುದೇ ಏನೇ ಒಂದು ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ಇಂಥದ್ದು ಏನಾದ್ರು ಒಂದು ಟ್ರಿಗರ್ ಆಗಿರ್ಬೇಕು. ರೈಟ್? ಆಲ್ರೆಡಿ 8:24 ಆಗೋಯ್ತು. ಇಟ್ ವಾಸ್ ಅ ನೈಸ್ ಡಿಸ್ಕಷನ್ ವಿ ಹ್ಯಾಡ್. ಗ್ರಾಟಿಟ್ಯೂಡ್, ಫಾರ್ ಗಿವ್. ಡೆಫಿನೆಟ್ಲಿ ಶಂಕರ್ಜಿ, ಶಂಕರ್ ರೆಡ್ಡಿ ಅವರೇ, ಖಂಡಿತವಾಗಿಯೂ ಗ್ರಾಟಿಟ್ಯೂಡ್ ಹೇಳ್ತಾ ಹೋದ್ರೆ ಚೇಂಜ್ ಆಗುತ್ತೆ. ಹೌ ಟು ರಿಡ್ಯೂಸ್ ಬಾಡಿ ವೈಟ್, ಫ್ಯಾಂಟಾಸ್ಟಿಕ್. ಇದು 3-4 ಆಂಗಲ್ ಇಂದ ನೋಡ್ಬೇಕು. ಇದು ಬೈ ಬರ್ತಿದ್ಯಾ, ಆ ಒಂದು ಬೊಜ್ಜುತನ ಏನಿದೆ, ಒಬೆಸಿಟಿ ಏನಿದೆ, ಬೈ ಬರ್ತಿದ್ಯಾ, ಅಥವಾ ಲೇಟರ್ ಇಯರ್ಸ್ ಅಲ್ಲಿ ಕಂಟಿನ್ಯೂ ಆಯ್ತಾ, ಅದಾದ್ಮೇಲೆ ಒಂದು ಸ್ಟ್ರೆಸ್ ಇಂದ ಆಯ್ತಾ, ಯಾವ್ದಾದ್ರು ಒಂದು ಘಟನೆಯಿಂದ ಆಯ್ತಾ, ಇದನ್ನೆಲ್ಲ ನಾವು ಏನ್ ಮಾಡ್ಬೇಕು? ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಓಕೆ, ಅದಾದ್ಮೇಲೆ ನಾವು ಅದ್ರ ಮೇಲೆ ವರ್ಕ್ ಮಾಡ್ಬೇಕು. ಅದು ವರ್ಕ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಟೇಕ್ ಸಮ್ ಪರ್ಸನಲ್ ಗೈಡೆನ್ಸ್ ತಗೊಳ್ಳಿ. ನೋಡಿ, ವೆಯ್ಟ್ ಲಾಸ್ ಆಗೋದಕ್ಕೆ ಒಂದೇ ಕಾರಣ ಇಂದ ಆಗತ್ತೆ ಅಂತಲ್ಲ. ನಾನು ಅವಾಗ ಹೇಳಿದ್ದೆ, ಒಂದು ಹ್ಯಾಬಿಟ್ ಕ್ರಿಯೇಟ್ ಮಾಡೋದಕ್ಕೆ ಮಲ್ಟಿಪಲ್ ಟ್ರಿಗರ್ಸ್ ಇರುತ್ತೆ ಅಂತ. ಕರೆಕ್ಟ್? ನಾನಾ ರೀತಿಯಲ್ಲಿ ಪ್ರಚೋದನೆ. ಹಾಗೆ ವೆಯ್ಟ್ ಲಾಸ್ ಆಗ್ಬೇಕಾದ್ರೆ ಮಲ್ಟಿಪಲ್ ಡೈಮೆನ್ಷನ್ಸ್ ಇಂದ ವರ್ಕ್ ಮಾಡಬೇಕು. ನಾನು ಡೈಲಿ ಈ ಪ್ರೋಟೀನ್ ಕುಡಿತೀನಿ, ವೆಯ್ಟ್ ಲಾಸ್ ಆಗುತ್ತೆ. ಅದು ಆಫ್ಟರ್ 10 years ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಆ ಪ್ರೋಟೀನ್ ತಗೊಳ್ತೀನಿ,
ಊಟ ಬಿಡ್ತೀನಿ, ಬರೀ ಆ ಜ್ಯೂಸ್ ಕುಡಿತೀನಿ. ಐ ಆಮ್ ವರ್ಕಿಂಗ್ ಆನ್ ಮೈ ಸಿಸ್ಟಮ್ ಅಂಡ್ ಐ ರೆಡ್ಯೂಸ್ ಮೈ ವೆಯ್ಟ್. ಆದರೆ ಆ ಒಂದು ಹ್ಯಾಬಿಟ್ ಮುಂದಿನ ದಿನದಲ್ಲಿ ಹೇಗಾಗತ್ತೆ ಗೊತ್ತಿಲ್ಲ. ಯು ಹ್ಯಾವ್ ಟು ವರ್ಕ್ ಮಲ್ಟಿ ಡೈಮೆನ್ಷನ್, ಎಲ್ಲಾ ರೀತಿಯಲ್ಲಿ ವರ್ಕ್ ಮಾಡಬೇಕು. ಎಸ್ ಸತೀಶ್, ಖಂಡಿತವಾಗಿಯೂ ಸಂಸ್ಥೆ ಕಾಲ್ ಮಾಡಿ, ಖಂಡಿತ ಅಬಂಡೆನ್ಸ್ ಕ್ಲಾಸಿಗೆ ನೀವು ಅಟೆಂಡ್ ಆಗ್ಬೋದು. ಆನ್ಲೈನ್ ಇರುತ್ತದು, ಅಟೆಂಡ್ ಆಗ್ಬೋದು. ಸಿವಿಲ್ ಇಂಜಿನಿಯರ್ ಕೆಲಸ ಚೆನ್ನಾಗಿರುತ್ತಲ್ವಾ? ಗುಡ್. ಕರ್ಮಯೋಗ ಅಂತಃಕರಣ ಯೋಗ ನಿದ್ರಾ ವರ್ಕ್ಶಾಪ್ಸ್ ಚೇಂಜ್ ಮೈ ಲೈಫ್. ಡೆಫಿನೆಟ್ಲಿ ಕರ್ಮಯೋಗ ಇಸ್ ಅಲ್ಟಿಮೇಟ್ ಪ್ರೋಗ್ರಾಮ್. ನನಗೆ ಖುಷಿ ಆಗುತ್ತೆ ಆ ಕ್ಲಾಸ್ ಮಾಡ್ಬೇಕಾದ್ರೆ. ಯಾಕೆಂದ್ರೆ ನಾನು ಕ್ಲಾಸ್ ಮಾಡ್ತಾ ಮಾಡ್ತಾ ಐ ಗೋ ಟು ದಟ್ ಲೆವೆಲ್ ವೇರ್ ವಿ ನೀಡ್ ಟು ಲಿಬರೇಟ್ ಅವರ್ ಲೈಫ್ ಹ್ಯಾಪಿಲಿ. ಎಲ್ಲಿಂದ ಲಿಬರೇಟ್ ಆಗ್ಬೇಕು ನಾವು? ಯಾವ ಆ ಒಂದು ದುಃಖದ ಸ್ಥಿತಿಯಿಂದ ಎಲ್ಲಿಗೆ ಹೋಗ್ಬೇಕು ನಾವು? ಹ್ಯಾಪಿನೆಸ್ಗೆ ಹೋಗ್ಬೇಕು. ಅದು ಕರ್ಮಯೋಗ ಹೇಳ್ಕೊಡುತ್ತೆ. ವೆರಿ ನೈಸ್, ಗ್ರೇಟ್, ಫ್ಯಾಂಟಾಸ್ಟಿಕ್. ದಿಸ್ ಇಸ್ ಅಬೌಟ್ ಅ ಹ್ಯಾಬಿಟ್. ಇದೆಲ್ಲ ಸಣ್ಣ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಆಗದೆ ಇರ್ಬೋದು. ಇನ್ನು ಬರ್ತಾ ಹೋಗಿ ಇನ್ನು ಚೆನ್ನಾಗಿ ಡಿಸ್ಕಸ್ ಮಾಡೋಣ. ಪ್ಲೀಸ್ ಟೆಲ್ ಮೀ ಎನಿ ಕ್ಲಾಸ್ ಟು ಓವರ್ಕಮ್ ಪ್ರೊಕ್ರಾಸ್ಟಿನೇಷನ್. ಟ್ರೈನ್ ಯುವರ್ ಮೈಂಡ್. Lakshmikant ji, you come for train your mind. Good, Praveen. So you have to attend workshops. ನೋಡಿ, ಇದೆಲ್ಲ ನಾನು ಈ ಕ್ಲಾಸ್ ಅಲ್ಲಿ ಇವತ್ತು ಹೇಳಿದ್ರು ಕೂಡ ಐ ವಾಸ್ ಇನ್ವಾಲ್ವ್ಡ್ ಅಂಡ್ ಐ ವಾಸ್ ಗಿವಿಂಗ್ ಯು ಕ್ಲಾರಿಟಿ. ಆದ್ರೆ ಇನ್ನೂ ಚೆನ್ನಾಗಿ ವರ್ಕ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಬೇಸ್ ಹಾಕೊಳ್ಬೇಕು, ಒಂದಿಷ್ಟು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕು, ಮನಸ್ಥಿತಿ ಕ್ರಿಯೇಟ್ ಮಾಡಬೇಕು, ಕಂಟಿನ್ಯೂಸ್ ವರ್ಕ್ ಮಾಡಬೇಕು. So I want to tell you something. There is a beautiful opportunity now. Nadad Monday inda, coming Monday 19th inda, every day for 5 days, early morning 5:30 to 6:30 meditation irutte. 24th ಗೆ ಗುರು ಪೂರ್ಣಿಮಾ ಇದೆ. ಆ ಗುರು ಪೂರ್ಣಿಮಾ ಇರೋದ್ರಿಂದ ವೀಕ್ ಲಾಂಗ್ ಮೆಡಿಟೇಷನ್, ಧ್ಯಾನದ ವಾರ ಅಂತ ಅಂದ್ಕೊಂಡು ಮೆಡಿಟೇಷನ್ ಮಾಡ್ತಾ ಇದೀವಿ. Wake up in the morning, get ready and sit for meditation. We will be together we will meditate. I will be with you. Nin jotagirtini, practice madistini. Every day morning 5:30 to 6:30 for continuous 7 days. Actually 6 days ಆಗುತ್ತೆ. Monday to Friday ಮಾಡ್ತೀವಿ. Saturday morning Hanuman Chalisa ಧ್ಯಾನ ಇರುತ್ತೆ. Come for it. Saturday evening we have ಸೆಲೆಬ್ರೇಷನ್ ಆಫ್ ಗುರು ಪೂರ್ಣಿಮಾ, ಧ್ಯಾನ ಯೋಗ ಇರುತ್ತೆ. ಅವಾಗ ಏನಾಯ್ತು, ನಿಮಗೆ ಕಂಟಿನ್ಯೂಸ್ ಆಗಿ ಸತ್ಸಂಗ ಸಿಗ್ತಾ ಹೋಯ್ತು, ಧ್ಯಾನ ಮಾಡ್ಲಿಕ್ಕೆ ಆಯ್ತು. ವೆರಿ ಗುಡ್. ನೀವು ಬನ್ನಿ, ನಿಮ್ ಸ್ನೇಹಿತರಿಗೂ ಹೇಳಿ, ನಿಮ್ ಕುಟುಂಬದವರಿಗೂ ಹೇಳಿ, ಅವ್ರಿಗೊಂದು ಹ್ಯಾಬಿಟ್ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಕಂಟಿನ್ಯೂಸ್ ಬೆಳಗ್ಗೆ ಹೇಳೋದು ಅಭ್ಯಾಸ ಆಯ್ತಾ? 26th ಇಂದ 31st ತನಕ, ಕರೆಕ್ಟ್? ಸಾರಿ, August 1st ತನಕ. ಎಸ್, 26th ಇಂದ August 1st ತನಕ ಅರ್ಲಿ ಮಾರ್ನಿಂಗ್ ಚಕ್ರ ಹೀಲಿಂಗ್ ಇರುತ್ತೆ. ಅಗೇನ್ ಇಟ್ ಇಸ್ ಅ ಡಿವೈನ್ ನಾಲೆಜ್. ಚಕ್ರಗಳು ಹೇಗೆ ವರ್ಕ್ ಆಗುತ್ತೆ, ಸೂಕ್ಷ್ಮ ಶರೀರ ಹೇಗೆ ಅದನ್ನ ಸಪೋರ್ಟ್ ಮಾಡುತ್ತೆ, ಸೂಕ್ಷ್ಮ ಶರೀರದಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಆ ಬೀಜಾಕ್ಷರಗಳನ್ನು ಹೇಳೋದ್ರಿಂದ ಏನೇನು ನಮ್ಮಲ್ಲಿ ಸಿದ್ಧಿ ಆಗುತ್ತೆ, ನಮ್ಮ ಹೆಲ್ತ್ ವೆಲ್ ಸಕ್ಸಸ್ ಹೇಗೆ ಪಡ್ಕೊಳ್ಬಹುದು, ಇದ್ರ ಬಗ್ಗೆ ನರೇಷನ್ ಅಂಡ್ ಪ್ರಾಕ್ಟೀಸ್. ಅಗೇನ್ ಯು ವಿಲ್ ಗೆಟ್ 7 days of practice. So you have 15 days of a new habit creation opportunity. ಏನ್ ಹೇಳ್ತಾ ಇದೀನಿ, 15 ದಿನ ನೀವು ಬಂದ್ರೆ ಒಂದು ಹೊಸ ಹ್ಯಾಬಿಟ್ ಕ್ರಿಯೇಟ್ ಮಾಡಬಹುದು. ಕಮ್ ಫಾರ್ ಇಟ್. ಅರ್ಥ ಆಗ್ತಾ ಇದೆಯಾ? ಟುಗೆದರ್ ಲೆಟ್ಸ್ ಕ್ರಿಯೇಟ್ ಅ ನ್ಯೂ ಹ್ಯಾಬಿಟ್. ಗುಡ್, ವೆರಿ ನೈಸ್. ಸಮಯ ಆಯ್ತು. ಎನಿಬಡಿ ವಾಂಟ್ಸ್ ಟು ಗಿವ್ ಫೀಡ್ಬ್ಯಾಕ್? ಫಸ್ಟ್ ಟೈಮ್ ಬಂದವರು ಯಾರು ಇದ್ದೀರಾ? ಮಾತಾಡೋಣ ಬನ್ನಿ. ಕಮ್ ಆನ್ ಲೈನ್. Be bold. Create a new habit to speak boldly. Thank you, Anandji. Anybody wants to speak? ಮಾತಾಡ್ರಿ. ನಾನೇ ಮಾತಾಡ್ತಿದ್ದೆ ಅವಾಗ, ನಿಮಗೂ ಮಾತಾಡೋಣ ಅಂತ, ನಿಮ್ಮ ಮಾತು ಕೇಳೋಣ ಅಂತ. ಫೀಡ್ಬ್ಯಾಕ್ ಏನ್ ಕಲ್ತ್ಕೊಂಡ್ರಿ, ಹೇಗೆ ಅನಿಸ್ತು? ಹಾ,
ನಾವು ಮೆಂಟಲ್ ಸ್ಟೇಟ್ ಅಲ್ಲಿ ಇದ್ದಾಗ, ಅಂದ್ರೆ ಆ ಹುಡ್ಗ ಮೆಂಟಲ್ ಇದ್ದಾಗ ಅವನ್ಗೆ ಯಾವ್ದಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಇಲ್ದಿರ್ಬೋದು, ಆದ್ರೆ ಗುಡ್ ಹ್ಯಾಬಿಟ್ಸ್ ಇರುತ್ತೆ. ಅಂದ್ರೆ ಅವ್ನ್ ಮೆಂಟಲ್ ಆಗಿ ಶಾಕ್ ಆಗಿದ್ರೆ ಏನ್ ಮಾಡೋದು? ಸರಿಯಾಗಿ ಟ್ರೀಟ್ಮೆಂಟ್ ತಗೋಬೇಕು. ಯಾಕಂದ್ರೆ ಶಾಕ್ ಎಲ್ಲ ಹೇಳ್ತಾ ಇದ್ರೆ ಸರಿಯಾಗಿ ಕೌನ್ಸಿಲಿಂಗ್ ತಗೋ. ಶಾಕ್ ಆಗಿ ಅಲ್ಲ ಗುರುಜಿ, ಶಾಕ್ ಅಂದ್ರೆ ಮೆಂಟಲಿ ಇದಾಗಿದ್ದಾಗ. ಕಂಟಿನ್ಯೂಸ್ ಮೈಂಡ್ ಟ್ಯೂನಿಂಗ್ ಬೇಕಾಗುತ್ತೆ, ಮೈಂಡ್ ಟ್ರೈನಿಂಗ್ ಬೇಕಾಗುತ್ತೆ. ಹಾಗೆ ನಿಮ್ಮ ಎನ್ವೈರನ್ಮೆಂಟ್ ಅನ್ನ ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಳೋ ಅಂತದ್ದು, ಆ ಒಂದು ಶಕ್ತಿನ ನೀವು ಸೃಷ್ಟಿ ಮಾಡ್ಕೊಳ್ಬೇಕಾಗುತ್ತೆ. ಆಲ್ವೇಸ್ ಯು ಶುಡ್ ಕೀಪ್ ಯುವರ್ ಸೆಲ್ಫ್ ವಿತ್ ದ ಪಾಸಿಟಿವ್ ವೈಬ್ರೇಷನ್ಸ್. ಅಂದ್ರೆ ಏನರ್ಥ? ನೋಡೋದು, ಕೇಳೋದು, ಅರ್ಥ ಮಾಡ್ಕೊಳ್ಳೋದೆಲ್ಲ ಪಾಸಿಟಿವ್ ಆಗಿ ಇಟ್ಕೊಳ್ಬೇಕು. ಆ ಸ್ಥಿತಿಲಿದ್ರೆ ಗುಡ್. ಎನಿಬಡಿ ಎಲ್ಸ್? You have to create a new habit of speaking. Good, Kirtana. Good. Great. Let's conclude today's session. ಎಲ್ಲ ಶಾಂತಿ ಮಂತ್ರ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ, ಮಂಗಳವಾಗಲಿ. Yes, see you all on Monday morning, early morning, 5:30 a.m. ಎಲ್ಲ ಬರ್ಬೇಕು. Okay? Thank you, Guruji. Thank you. God bless you. Thank you so much. You're welcome. Namaste. See you day after tomorrow.